ಹಾಯ್ ಗೈಸ್, ಇನ್ನೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಗೈಸ್, ಇದು ಫಿಶಿಂಗ್ ವಿಡಿಯೋ ಅಲ್ಲ, ಸ್ವಲ್ಪ ಒಂದು ಗೋಲ್ಡನ್ ಮಾಸ್ಟರ್ ಫಿಶ್ ಇದೆ. ಓಕೆ, ನೀವು ನೋಡಿರ್ತೀರ, ನಾನು ರೀಲ್ಸ್ ಹಾಕಿದ್ದೀನಿ. ಆ ಫಿಶ್ ಬಗ್ಗೆ ನಾನು ಇನ್ನೂ ಮಾಹಿತಿ ನನಗೆ ತಿಳಿಯೋಕ್ಕೆ ನಾನು ಬಂದಿರೋದು. ಸೊ ಒಂದು ಸ್ಪೆಷಲ್ ವ್ಯಕ್ತಿ ನಮ್ಮ ಡೈರೆಕ್ಟ್ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸೊ ಸರ್, ನಾನು ಗೋಲ್ಡನ್ ಮಾಸ್ಟರ್ ಹಿಡಿಯೋಕ್ಕೆ ಪಂಚಾಯತ್ ಹೋಗಿದ್ದೆ. ಓಕೆ, ನಾನು ಯಾವ ಸ್ಪಾಟ್ಗೆ ಹೋದ್ರೂ ನನಗೆ ಎಕ್ಸೈಟ್ ಜಾಸ್ತಿ ಇರುತ್ತೆ, ಒಂದು ದೊಡ್ಡ ಫಿಶ್ನ ತೆಗಿಬೇಕಂತ. ಅನ್ಎಕ್ಸ್ಪೆಕ್ಟೆಡಿ ನನಗೆ ಬಂದ್ಬಿಟ್ಟು ಒಂದು ಚಿಕ್ಕದು ಗೋಲ್ಡನ್ ಮಾಸ್ಟರ್ ಸಿಕ್ತು, ಒಂದು 1 kg ಒಳಗಡೆ 2 ಮಾಸ್ಟರ್ ಒಳಗಡೆ. ಅದ್ರ ಮೇಲೆ ನಾನು ಆ ಫಿಶ್ನ ನಾನು ಟ್ರೈ ಮಾಡಿಲ್ಲ. ಓಕೆನಾ ಸರ್? ಆಗ ತಿರ್ಗ ಕಂಟಿನ್ಯೂಸ್ ಆಗಿ ಒಂದೇ ಸ್ಪಾಟ್ ಆಗಿ ನಾನು ಕಾಸು ಮಾಡ್ತಾ ಇದ್ದೆ. ಅನ್ಫಾರ್ಚುನೇಟ್ಲಿ ನನಗೆ ಒಂದು ಹೆವಿ ಸ್ಟ್ರೈಕ್ ಸಿಕ್ತು. ಆಗ ನಾನು ಈ ದೊಡ್ಡ ದೊಡ್ಡ ಕಟ್ಲ ರಘು ಹಿಡಿಯೋವಾಗ ನನ್ನ ಕಾಲು ಒಂದು ವೈಬ್ರೇಷನ್ ಕೊಡುತ್ತೆ. ಎಲ್ರಿಗೂ ಅದು ಫೀಲ್ ಆಗುತ್ತೆ, ವೈಬ್ರೇಷನ್. ಅದು ನನಗೆ ಒಂದು ಸೆಕೆಂಡ್ ಫಿಶ್ನ ಸ್ಟಾಪ್ ಮಾಡೋಕ್ಕಾಗಲಿಲ್ಲ. ಅದ್ರ ಬಗ್ಗೆ ಏನು ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡೋದು, ಯಾವ ಥರ ಅಂತ ನನಗೆ ಸ್ವಲ್ಪ ತಿಳಿಸ್ಕೊಟ್ರೆ ನೆಕ್ಸ್ಟ್ ಟೈಮ್ ಒಂದು ದೊಡ್ಡ ಫಿಶ್ನ ಲ್ಯಾಂಡ್ ಮಾಡೋಕ್ಕೆ ಯೂಸ್ಫುಲ್ ಆಗುತ್ತೆ ಅದು. ಸೊ ಅದೇ ಥರ ನಾನು ಹೆಂಗೆ ಕಲಿತೀನೋ ಅದೇ ಥರ ನಮ್ಮ ವ್ಯೂವರ್ಸ್ ನೀವು ಸ್ವಲ್ಪ ಇದು ಇವಾಗ ಫಸ್ಟ್ ನಾವು ಆಕ್ಚುಲಿ ಡಿಫ್ರೆನ್ಸ್ ನೋಡ್ತೇವೆ ಆಯ್ತಾ. ನೀವು ಬೇರೆ ಮಾಸೇರಿ ಹಿಡಿದಿದ್ದೀರಾ, ನಮ್ಮ ಕರ್ನಾಟಕದಲ್ಲಿ ಮಾಸೇರಿ ಹಿಡಿದಿದ್ದೀರಾ. ಇದು ಒಂದು ಗೋಲ್ಡನ್ ಮಾಸೇರಿ ಆಯ್ತಾ. ಅದು ನಮ್ಮ ದೇಶದಲ್ಲಿ 12 ಟೈಪು ಮಾಸೇರಿ ಇದೆ, ಹೆಸರಿದೆ. ಅದು ಕೆಲವು ಮಾಸೇರಿಗೆ ಹೆಸರಿಲ್ಲ, ಇನ್ನೂ ಜಾಸ್ತಿ ಇದೆ. ಇವಾಗ ಈ 12 ಸ್ಪೀಸೀಸ್ ಮಾಸೇರಿನಲ್ಲಿ ಗೋಲ್ಡನ್ ಮಾಸೇರಿ ಅಂತ ಒಂದು ನಮಗೆ ಇಲ್ಲಿ ಕರ್ನಾಟಕ, ನಮಗೆ ಇದರಲ್ಲಿ ಕಾವೇರಿನಲ್ಲಿ ಸಿಗೋದು 2 ಥರ ಸಿಗುತ್ತೆ. ಬ್ಲೂ ಫಿನ್ನು ಮತ್ತು ಇನ್ನೊಂದು ಹಂಪ್ಯಾಕ್ ಅಂತ 2 ಇದೆ. ಅದು ಒರಿಜಿನಲ್ಗೆ ಹಂಪ್ಯಾಕು, ಇವಾಗ ಬ್ಲೂ ಫಿನ್ ಅದು ಓವರ್ಟೇಕ್ ಆಗಿಬಿಟ್ಟಿದೆ. ಸೊ ಜಾಸ್ತಿ ಬ್ಲೂ ಫಿನ್ ಸಿಗುತ್ತೆ. ಇದು ಹಂಪ್ಯಾಕ್ ಬಂದು ತುಂಬ ರೇರು, ವರ್ಷಕ್ಕೆ 1 ಇಲ್ಲ 2 ವರ್ಷಕ್ಕೆ ಒಂದು ಏನೋ ಸಿಗುತ್ತೆ. ಅದು ಪ್ರೊಟೆಕ್ಟೆಡ್ ಏರಿಯಾ. ಇವಾಗ ಗೋಲ್ಡನ್ ಮಾಸ್ಟರ್ ಬಂದು ಇವಾಗ ನಮ್ಮ ರಿವರು ಮತ್ತು ಗೋಲ್ಡನ್ ಮಾಸ್ಟರ್ ರಿವರ್ ನೋಡಿದ್ರೆ ಅದು ತುಂಬ ಡಿಫ್ರೆನ್ಸ್ ಇದೆ. ತುಂಬ ಡಿಫ್ರೆನ್ಸ್. ನಮ್ಮ ರಿವರ್ ಬಂದುಬಿಟ್ಟು ಕಾವೇರಿ ರಿವರ್, ಅದು ಬಂದುಬಿಟ್ಟು ವೈಡ್ ಆಗಿರುತ್ತೆ. ಸ್ವಲ್ಪ ಕೆಲವು ಜಾಗದಲ್ಲಿ ಜಾಸ್ತಿ ನೀರು ಇರುತ್ತೆ, ಆದರೆ ಡೆಪ್ತ್ ತುಂಬ ಜಾಸ್ತಿ ಇದೆ ಆಯಿತಾ. ಅದು ಮತ್ತು ಅದು ವಾತಾವರಣ ನೋಡಿದ್ರೆ ತುಂಬ ಇದು ಟ್ರೀಸು ಆ ಥರ ಇರುತ್ತಲ್ಲ ನಮ್ಮ ಇದರಲ್ಲಿ. ಆದರೆ ನಮ್ಮ ಕಾವೇರಿನಲ್ಲಿ ಫ್ಲೋ ಜಾಸ್ತಿ ಇಲ್ಲ ನೀರು ಆಯಿತಾ. ಜಾಸ್ತಿ ರಿವರ್ನಲ್ಲಿ ನೀವು ಕೆಳಗಡೆ ಹೋದರೆ ಅದು ಜಾಸ್ತಿ ಫ್ಲೋ ಇರಲ್ಲ, ಎಕ್ಸೆಪ್ಟ್ ಮಳೆ ಬಂದಾಗ ಅದು ಫ್ಲೋ ತುಂಬ ಜಾಸ್ತಿ ಆಗುತ್ತೆ. ಅದು ಬೇರೆ ವಿಷಯ. ಆವಾಗ ಮಾಸೇರಿ ಬಂದು ಕೆಳಗಡೆ ಹೋಗುತ್ತೆ, ಮತ್ತು ಫ್ಲೋ ಕೆಳಗಡೆ ಕಮ್ಮಿ ಆದಾಗ ಮೇಲೆ ಬರುತ್ತೆ ಆಯಿತಾ. ಆದರೆ ನೀವು ಗೋಲ್ಡನ್ ಮಾಸೇರಿ ವಾತಾವರಣ ನೋಡಿದ್ರೆ ಅದು ಫುಲ್ಲ ಫ್ಲೋ ಆಗಿರುತ್ತೆ ಎಲ್ಲ ಕಡೆ. ಅದು ಫಿಶ್ ಬಂದ್ಬಿಟ್ಟು ಹೊಡೆಯೋದು ಫ್ಲೋನಲ್ಲೇ ಹೊಡೆಯುತ್ತೆ ಆಯಿತಾ. ಸೊ ಅದು ಒಂದು ಬೇರೆ ಟೈಪ್. ಇವಾಗ ಬಾಡಿ ಟೈಪ್ ನೋಡಿದ್ರೆ ಫಿಶ್ದು ನಮ್ಮ ಮಾಸೇರಿ ಬಾಡಿ ನೋಡಿದ್ರೆ ಅದು ಉದ್ದ ಇರೋಲ್ಲ ಜಾಸ್ತಿ, ಆದರೆ ಬಲ್ಕ್ ಆಗಿರುತ್ತೆ ಅದು. ಸೊ ಅದು ಬಾಡಿ ಹೆಂಗೆ ಡಿಸೈನ್ ಅಂದರೆ ನಮ್ಮದು ಸ್ಲೋ ಫ್ಲೋಯಿಂಗ್ ವಾಟರ್ನಲ್ಲಿ ಫೈಟ್ ಮಾಡೋದು. ನೀವು ಇವಾಗ ಅದೇ ಗೋಲ್ಡನ್ ಮಾಸ್ಟರ್ ನೋಡಿದ್ರೆ ಅದು ತುಂಬ ಉದ್ದ ಬಾಡಿ, ದಪ್ಪ ಇರಲ್ಲ, ಅದು ಉದ್ದ ಆಗಿರೋದು ಟಾರ್ಪಿಡೋ ಥರ. ಅದು ಏನಕ್ಕಂದ್ರೆ ಆ ನೀರಿನಲ್ಲಿ ಅದಕ್ಕೆ ಫ್ಲೋ ಮಾಡ್ಕೊಂಡು. ಸೊ ನೀವು ಬೇಕಾದ್ರೆ ಯಾವ ಎಕ್ವಿಪ್ಮೆಂಟ್ನಲ್ಲೂ ಆದರೂ ಹಿಡಿಬೋದು ಆಯ್ತಾ. ಸೊ ಅದು ಐಡಿಯಲ್ ಎಕ್ವಿಪ್ಮೆಂಟ್ ನಾವೇನಂತೀವಿ. ನೀವು ಪಂಚೇಶ್ವರ ಹೋದಾಗ ಅದು ರಿವರ್ ಫ್ಲೋ ಸ್ವಲ್ಪ ಬೇರೆ ಇದೆ. 2 ರಿವರ್ ಬರುತ್ತೆ ಅಲ್ಲಿ, ಒಂದು ಕಾಲಿ ಅಂತ ಇದೆ, ಮಹಾಕಾಲಿ ಅಂತ ಇದೆ, ಮತ್ತು ಸರ್ವ್ಯೂ. ಅದು ಕಾನ್ಫ್ಲುಯೆನ್ಸ್ನಲ್ಲಿ ಆ ಮೀನು ಮೇಲೆ ಹತ್ತತ್ತೆ, ಕೆಳಗಡೆ ಹತ್ತತ್ತೆ. ಸೊ ಆ ಕಾನ್ಫ್ಲುಯೆನ್ಸ್ನಲ್ಲಿ ಜಾಸ್ತಿ ಜನ ಹಿಡಿತಾರೆ. ಆದರೆ ನೀವು ಒಂದೇ ಕಡೆ ನಿಂತ್ಬಿಟ್ಟು ಹಾಕಿರೋದು ಆ್ಯಕ್ಚುಲಿ ತಪ್ಪೋದು. ಆ್ಯಕ್ಚುಲಿ ಯಾಕಂದರೆ ಆ ಫಿಶ್ ಮೂವ್ಮೆಂಟ್ ಆಗ್ತಾನೆ ಇರುತ್ತೆ. ನೀವು ಆ್ಯಕ್ಚುಲಿ ಮೇಲೆ ಕೆಳಗಡೆ ಹೋಗ್ಬೇಕಾಗುತ್ತೆ. ಸೊ ಮೇಲೆ ನಡ್ಕೊಂಡು ಹೋದರೆ ಬೇರೆ ಬೇರೆ ಚಿಕ್ಕ ಚಿಕ್ಕ ಪೂಲ್ಸ್ ಸಿಗುತ್ತೆ, ಇಲ್ಲಾಂದರೆ ಎಡಿ ಸಿಗುತ್ತೆ ನಿಮಗೆ, ಇಲ್ಲಾಂದ್ರೆ ರೌಂಡ್. ಸೊ ಅಲ್ಲಿ ಏನು ಮಾಡುತ್ತೆ, ಈ ಮೀನು ಅಲ್ಲಿ ನಿಂತ್ಕೊಂಡಿರುತ್ತೆ, ಆ ಬೈಟ್ ಬಂದಾಗ ಅದನ್ನ ತಿನ್ನೋದು. ಅದು ಇನ್ನೊಂದಂದರೆ ಎಲ್ಲ ರಾಕ್ಸ್, ಈ ಥರ ನಿಮಗೆ ರಾಕ್ಸ್ ಇದ್ದರೆ, ಈ ಥರ ರಾಕ್ಸ್ ಎಲ್ಲ ಇದ್ರೆ ಅದ್ರ ಹಿಂದ್ಗಡೆ ಇರುತ್ತೆ. ಅದು ಬಂದ್ಬಿಟ್ಟು ಅದೇನೋ ಬೇಟ್ ಬಂದರೆ ಇಲ್ಲಿಂದ ಬಂದ್ಬಿಟ್ಟು ಹೊಡಿಯುತ್ತೆ. ಸೊ ಅದೇ ಥರ ನಿಮ್ದು ಲೂರ್ಗೆ ಹೊಡಿಯುತ್ತೆ. ಸೊ ಯಾವ ಥರ ಲೂರ್ಸ್ ಯೂಸ್ ಮಾಡಬೇಕಂದ್ರೆ, ನಿಮಗೆ ವರ್ಷದಲ್ಲಿ ಹಿಡಿತಾ ಇದ್ದಾರೆ ತುಂಬ ಜಿಮ್ ಕಾರ್ಬೆಟ್ ಅವ್ರು ಹಿಡಿದಿದ್ರು, ಅವ್ರು ಫ್ಲೈ ಇಯರ್ನಲ್ಲಿ ಹಿಡಿದಿದ್ರು.
ಆದರೆ ಮೇನ್ ಲೂರ್ ಯಾವ್ದು ಯೂಸ್ ಮಾಡ್ತಾರೆ ಅಂದರೆ ಸ್ಪೂನ್ ಸ್ಪಿನ್ನರ್, ಆಮೇಲೆ ಲೈಫ್ ಬೈಟ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಇವಾಗ ಅಫ್ಕೋರ್ಸ್ ತುಂಬ ಟೆಕ್ನಾಲಜಿ ಚೇಂಜ್ ಆಗಿದೆ. ನಿಮಗೆ ಇದ್ರ ಸ್ಪೂನಲ್ಲಿ ಸಿಗುತ್ತೆ, ನಿಮಗೆ ಸ್ಪಿನ್ನರ್ನಲ್ಲೂ ಸಿಗುತ್ತೆ. ಇವಾಗ ಬೇರೆ ಬೇರೆ ಲೂರ್ ಬೇರೆ ಬಂದಿದೆ ಅಲ್ವಾ. ಇವಾಗ ಅದಕ್ಕೆ ತುಂಬ ಸಕ್ಸಸ್ ಏನಾಗ್ತಾ ಇದೆ ಅಂತ ಇವತ್ತು ವೈಬ್ರೇಷನ್ ಲೂರ್. ಓಕೆ, ವೈಬ್ರೇಷನ್ ಲೂರ್, ಸಾಫ್ಟ್ ವೈಬ್ರೇಷನ್ ಲೂರ್ನಲ್ಲಿ ತುಂಬಾ ಎಫೆಕ್ಟಿವ್ ಇದೆ. ಸಾಫ್ಟ್ ಲೂರ್ನಲ್ಲೂ ತುಂಬ ಇದಿದೆ. ಮತ್ತು J13 J14 ಅಂತ ಜಾಯಿಂಟೆಡ್ ಲೂರ್ ಇದೆಯಲ್ಲ ಅದರಲ್ಲಿ ಇಡ್ತಾ ಇದ್ದಾರೆ. ಸೊ ಇದು ಬಂದ್ಬಿಟ್ಟು ತುಂಬ ಎಫೆಕ್ಟಿವ್ ಲೂರ್. ನಾವು ಇದು ಜಾಯಿಂಟೆಡ್ ಲೂರ್ ಏನು ಪ್ರಾಬ್ಲಮ್ ಅಂದರೆ ನಿಮಗೆ ಕಾಸ್ಟ್ ಮಾಡೋಕ್ಕಾಗಲ್ಲ, ಅದು ಫ್ಲಾಟ್ ಆಗಿಬಿಡುತ್ತೆ, ಅಂದರೆ ಜಾಸ್ತಿ ದೂರ ಹೋಗೋದು. ನಿಮಗೆ ಇವಾಗ ದೂರ ಕಾಸ್ಟ್ ಮಾಡಬೇಕು. ಅದರಲ್ಲಿ ಬೆಸ್ಟ್ ಲೂರ್ ಕಾಸ್ಟಿಂಗ್ ಅಂದರೆ ವೈಬ್ರೇಷನ್ ಲೂರ್. ಯಾಕಂದರೆ ಸಾಫ್ಟ್ ಇರುತ್ತೆ, ಅದಕ್ಕೆ ಲೆಡ್ ವೇಟ್ ಇದೆ. ಸೊ ಅದನ್ನ ಕಾಸ್ಟ್ ಮಾಡಿದರೆ ತುಂಬ ದೂರ ಈ ಸೈಡಿಂದ ಆ ಸೈಡ್ ಕಾಸ್ಟ್ ಮಾಡಬೇಕು. ಸೊ ಕೆಲವು ಸೀಸನ್ನಲ್ಲಿ ನಿಮಗೆ ತುಂಬ ದೂರ ಕಾಸ್ಟ್ ಮಾಡಬೇಕು, ಕೆಲವು ಸೀಸನ್ನಲ್ಲಿ ಜಾಸ್ತಿ ಕಾಸ್ಟ್ ಮಾಡಬೇಡ. ಸೊ ಐಡಿಯಲ್ ರಾಡ್ ಅಂದರೆ ನಿಮಗೆ ಮಿನಿಮಮ್ 8 ಫೀಟ್ ಇರಬೇಕು. 9 ಫೀಟ್ ಇದ್ದರೆ ಇನ್ನೂ ಒಳ್ಳೆಯದು, ನಿಮಗೆ ಅಷ್ಟವರೆಗೂ ರೀಚ್ ಆಗುತ್ತೆ. 9.6 ಇದ್ದರೆ ಇನ್ನೂ ಒಳ್ಳೆಯದು, ಅಂದರೆ ಅದೇ ಅಲ್ಲಿವರೆಗೂ ಆ ಎಂಡ್ವರೆಗೂ ರೀಚ್ ಆಗುತ್ತೆ. ಓಕೆ ಸರ್, ನನಗೆ ಅರ್ಥ ಆಯ್ತು. ಈಗ ಒಂದು ಚಿಕ್ಕ ಒಂದು 8 to 10 ಗ್ರಾಮ್ಸ್ ಲೂರ್ನು ಕಾಸ್ಟ್ ಮಾಡಬೇಕು, ಆಮೇಲೆ ದೊಡ್ಡ ಲೂರ್ನು ಕಾಸ್ಟ್ ಮಾಡಬೇಕು. ಆ ಥರ ರಾಡ್ಸ್ ಪರ್ಟಿಕ್ಯುಲರ್ ಡಿಸೈನ್ ಇದೆಯಾ? ರಾಡ್ ಅಂತೂ ಇದೆ, ರಾಡ್ಗಳು ತುಂಬ ಇದೆ ಆಯ್ತಾ. ಅದು ಕ್ರಾಸ್ ರೈಡ್ ಅಂತ ರಾಡ್ ಇದೆ, ಇದು ನಮ್ದು ಇಂದ್ರಾ ಪ್ರೋ ಅಂತ ಇದೆ, ನಮ್ದು ನೋಮ್ಯಾಡ್ದು ಹೊಸ ರಾಡ್, ಆ ಥರ ರಾಡ್ಸ್ ಇದೆ. ಅದು 10 ಗ್ರಾಮ್ಸಿಂದ 15 ಗ್ರಾಮ್ಸಿಂದ ನಿಮಗೆ 50 ಗ್ರಾಮ್ಸ್ವರೆಗೂ ಕಾಸ್ಟ್ ಇದೆ. ಸೊ ಆ ರಾಡ್ ಐಡಿಯಲ್. ಆದರೆ ನಿಮಗೆ ನಿಮ್ಮ ಬರೀ ರಾಡ್ ಇದ್ರೂ ಪ್ರಯೋಜನ ಇಲ್ಲ, ಆ ಲೈನ್ಗೂ ಅಷ್ಟು ಅದು ಮೇಂಟೈನ್ ಮಾಡಬೇಕು. ಇಲ್ಲಾಂದರೆ ಲೈನ್ ನಿಮಗೆ ತುಂಬ ದಪ್ಪ ಲೈನ್ ಹಾಕಿದರೆ ಅದು ಹೋಗಲ್ಲ, ನೀವು ಮೋನೋ ಹಾಕಿದರೆ ಹೋಗಲ್ಲ, ದೂರ ಹೋಗಲ್ಲ ಆಯಿತಾ. ನಿಮಗೆ ಐಡಿಯಲ್ ಸ್ಪೆಸಿಫಿಕೇಶನ್ ಅಂದರೆ ನಿಮ್ಮ ರಾಡ್ ಮೇಲೆ ಏನು ಬರೆದಿರುತ್ತೆ. ಇವಾಗ 15 to 50 ಗ್ರಾಮ್ ಅಂತ ಬರ್ತಿದ್ರೆ ಆ 15 ಗ್ರಾಮ್ ಬಂದು ಆ ಲೈನ್ ರೇಟಿಂಗ್ ಇರುತ್ತೆ. ನಿಮ್ಗೆ ಎಲ್ಲ ರಾಡ್ನಲ್ಲೂ ಲೈನ್ ಇದೆ 10 to 50 LB ಅಂತ ಇರುತ್ತೆ. ಸೊ ನಿಮಗೆ ಆ ಲೋಯೆಸ್ಟ್ ಲೈನ್ ತೊಗೊಂಡು 10 LB ಲೈನ್ ತೊಗೊಂಡು ಅದು ಲೋಯೆಸ್ಟ್ ಕಾಸ್ಟ್ ವೇಟ್ ಇದ್ರೆ ಅದು 10 ಗ್ರಾಮ್ ಇದೆ, ಅದು ಅಟ್ಲೀಸ್ಟ್ 30 ಮೀಟರ್ಸ್ ಹೋಗ್ಬೇಕು. ಸೊ ದಟ್ ಈಸ್ ದ ಮಿನಿಮಮ್. ಆಮೇಲೆ ಎಕ್ಸ್ಟ್ರೀಮ್ನಲ್ಲಿ ಅದು. ಸೊ ಆ ರೇಟಿಂಗ್ನಲ್ಲಿ ನಿಮಗೆ ಏನು ಬೇಕಾದರೂ ಹಾಕಿದ್ರೆ ಆಗುತ್ತೆ. ಆದರೆ ನಿಮ್ಗೇನು ಪ್ರಾಬ್ಲಮ್ ಇವಾಗ ಅಲ್ಲಿ ಪಂಚೇಶ್ವರ್ನಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಇವಾಗ ದೊಡ್ಡ ಫಿಶ್ ಸಿಕ್ಕಿದರೆ ಅದು ತುಂಬ ಓಡುತ್ತೆ. ನೀವು ಲೈಟ್ ಲೈನ್ ಹಾಕಿದ್ರೆ ಅದನ್ನ 100% ಕಟ್ ಆಗುತ್ತೆ. ನಿಮಗೆ ಇವಾಗ ಅದು ನಾನು ರಿವರ್ ಬಗ್ಗೆ ಹೇಳ್ತಾ ಇದ್ದಲ್ಲ, ಅದು ಪ್ರೊಫೈಲ್ ನೋಡಿ. ಇವಾಗ ನಮ್ಮ ರಿವರ್ನಲ್ಲಿ ಕಾವೇರಿನಲ್ಲಿ ರಾಕ್ಸ್ ಇದೆ, ಅಲ್ಲೂ ರಾಕ್ಸ್ ಇದೆ. ಆದರೆ ನಮ್ಮ ರಾಕ್ಸ್ ಬಂದ್ಬಿಟ್ಟು ತುಂಬ ಶಾರ್ಪ್ ಇದೆ. ನಮ್ದು ರೌಂಡ್ ರಾಕ್ಸ್ ಎಲ್ಲ ಶಾರ್ಪ್ ಇದೆ. ಅದು ಸುಮ್ಮನೆ ಅದು ಬ್ರೇಡ್ ಹಂಗೆ ಟಚ್ ಆದ್ರೆ ಹೋಗ್ಬಿಡುತ್ತೆ. ಆದರೆ ನಿಮಗೆ ಇದರಲ್ಲಿ ಪಂಚೇಶ್ವರ್ನಲ್ಲಿ ಎಲ್ಲ ರೌಂಡ್ ರಾಕ್ಸ್, ಅದು ತುಂಬ ಈಸಿ. ಆದರೆ ಆ ಪಂಚೇಶ್ವರ ಆ ಸ್ಥಳದಲ್ಲಿ ಏನು ಪ್ರಾಬ್ಲಮ್ ಅಂದರೆ ಅಲ್ಲೆಲ್ಲ ಇದು ಹೆಣ ಎಲ್ಲ ಸುಡ್ತಾರೆ, ಎಲ್ಲ ಬಿಸಾಕ್ಬಿಡ್ತಾರೆ. ಸೊ ಎಲ್ಲ ಬಿಸಾಕ್ತಾರೆ. ಅದರಲ್ಲಿ ಏನೇನೋ ಇರುತ್ತೆ, ವುಡ್ ಪೀಸು, ಟಯರು, ಗೇರು ಎಲ್ಲ ಇರುತ್ತೆ. ಸೊ ಅಲ್ಲೂ ಸ್ವಲ್ಪ ಪ್ರಾಬ್ಲಮ್ ಇದೆ. ನೀವು ಈ ಕಡೆ ಫಿಶ್ ಮಾಡಿದ್ರೆ ಪರವಾಗಿಲ್ಲ, ಇಲ್ಲ ಮೇಲ್ ಫಿಶ್ ಮಾಡಿದ್ರೆ ಪರವಾಗಿಲ್ಲ, ಅಷ್ಟು ಬರಲ್ಲ ಅದು. ಆದರೆ ಅದು ಬ್ರೇಡ್ ಹೋದಾಗ ಸ್ಮೂತ್ ಇದ್ರೆ ಏನಾಗುತ್ತೆ, ಹಂಗೆ ಹೋಗ್ತಾನೆ ಇರುತ್ತೆ. ಆದರೆ ಅಡಿಗೆ ಕಚ್ಕೊಂಡ್ರೆ, ಇವಾಗ ಹಿಂಗೆ ಅಡಿಗೆ ಕಚ್ಕೊಂಡು ಹೋದರೆ ಕಟ್ ಆಗುತ್ತೆ ಆಯ್ತಾ. ಸೊ ನಿಮಗೆ ಬ್ರೇಡ್ ಬಂದರೆ ಐಡಿಯಲ್ ಬ್ರೇಡ್ ಅಂದರೆ PE3 ಅಂತ ಯೂಸ್ ಮಾಡಿ ಮಿನಿಮಮ್. ಯಾಕಂದರೆ ನಿಮಗೆ ಗೊತ್ತಿಲ್ಲ ಯಾವಾಗ ದೊಡ್ಡ ಮೀನು ಹಿಡಿತೀರಾ ಅಂತ. ನೀವು ಲೈಟ್ ಲೈನ್ನಲ್ಲಿ ಮಾಡಿದರೆ, ಸರಿಯಲ್ಲಿ ಮಾಡಿದರೆ ಅದು ಪರವಾಗಿಲ್ಲ. ಸೊ ಅದನ್ನ ಲೈಟ್ ಲೈನಲ್ಲಿ ಲೈಟ್ ಲೂಸ್ ಹಾಕ್ಕೊಂಡು ಹಿಡಿಬೋದು. ಆದರೆ ನೀವು ಕಾನ್ಫಿಡೆನ್ಸ್ನಲ್ಲಿ ಇಲ್ಲ ಖಾಲಿನಲ್ಲಿ ಫಿಶ್ ಮಾಡಬೇಕಂದ್ರೆ ನಿಮಗೆ ಅಟ್ಲೀಸ್ಟ್ PE3 ಲೈನ್ ಯೂಸ್ ಮಾಡಬೇಕು ಆಯಿತಾ. ಸೊ ಮಿನಿಮಮ್ ಆಯಿತಾ. ಸೊ ಅದರಲ್ಲಿ ನಿಮಗೆ ಕಾಸ್ಟಿಂಗ್ ಒಳ್ಳೇದು ಬರುತ್ತೆ, ನಿಮಗೆ ಲೂರು ಹ್ಯಾಂಡ್ಲಿಂಗ್ ಚೆನ್ನಾಗಿ ಬರುತ್ತೆ, ಮತ್ತು ಅದನ್ನು ನೀವು ಸ್ವಲ್ಪ ದೊಡ್ಡ ಮೀನಿದ್ರೂ ಫೈಟ್ ಮಾಡ್ಬೋದು. ಸೊ ಅದು ವೆರಿ ಇಂಪಾರ್ಟೆಂಟ್ ಆಯಿತಾ. ನಿಮಗೆ ರಾಡ್ ಬಂದ್ಬಿಟ್ಟು ಕಾಸ್ಟಿಂಗ್ಗೆ ನಿಮಗೆ ಅಷ್ಟು ದೂರ ಕಾಸ್ಟಿಂಗ್ಗೆ ಅದು ಬೇಕು. ಸೊ ಅದು ರಾಡ್ ರೇಟಿಂಗ್ ವೆರಿ ಇಂಪಾರ್ಟೆಂಟ್. ನಿಮಗೆ ಆಲ್ಸೋ ನಿಮಗೆ ಎಕ್ಸ್ಟ್ರಾ ಫಾಸ್ಟ್ ಆ್ಯಕ್ಷನ್ ಏನು ಬೇಡ ಅಲ್ಲ ಇದರಲ್ಲಿ. ಯಾಕಂದರೆ ಅದು ತೊಗೊಂಡ ತಕ್ಷಣ ಆ್ಯಕ್ಚುಲಿ ಅದಕ್ಕೆ ಹುಕ್ ಆಗ್ಬಿಡುತ್ತೆ. ಆ ಸ್ಪೀಡ್ನ ತೊಗೊಳ್ಳೋದು, ಅದಕ್ಕೆ ಸ್ಟ್ರೈಕ್ ಮಾಡೋದೆಲ್ಲ ಆ್ಯಕ್ಚುಲಿ ಬೇಡ ಅದಕ್ಕೆ. ಓಕೆ, ಸೊ ಅದೇ ಆಟೋಮ್ಯಾಟಿಕ್ ಆಗಿ ಹುಕ್ ಆಗ್ಬಿಡುತ್ತೆ. ಅದು ನನಗೆ ಅಲ್ಲಿ ಸಿಚುವೇಶನ್ ಹೆಂಗಿತ್ತಂದ್ರೆ ನಾನು ನಾರ್ಮಲಿ ಕಾಸ್ಟ್ ಮಾಡ್ತಾ ಇದ್ದೆ. ಇವಾಗ ಕಾಸ್ಟ್ ಮಾಡಿ ಸ್ವಲ್ಪ ಟಯರ್ಡ್ ಆಗುತ್ತೆ. ಆಗ ನಾನು ಈ ಕಡೆ ಆ ಕಡೆ ಎಲ್ಲ ನೋಡ್ತಾ ಇದ್ದೆ. ಆಗ ಸಡನ್ ಆಗಿ ನಾನು ಕಾಸ್ಟ್ ಮಾಡಿ ನೋಡೋವಾಗಲೇ ನನಗೆ ಇದು ಅದು ತಗೊಂಡು ಓಡುತ್ತಾ ಇಲ್ಲಾಂದ್ರೆ ಅದು ಕಲ್ಲಿಗೆ ಸುಚ್ಕೊಂತ ಅದು 1 ಸೆಕೆಂಡಲ್ಲಿ ನನ್ಗೆ ಫುಲ್ ಬ್ಲ್ಯಾಂಕ್ ಆಗ್ಬಿಟ್ಟೆ. ಆಗ ನನ್ನ ಕಾಲ್ ವೈಬ್ರೇಷನ್ ರಾಡ್ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ನನಗೆ. ಇನ್ನೊಂದು ಬಂದ್ಬಿಟ್ಟು ನಾನು ಸ್ವಲ್ಪ ಡ್ರ್ಯಾಗು ಟೈಟ್ ಮಾಡಿ ಇಟ್ಟಿದ್ದೆ, ಯಾಕಂದ್ರೆ ನನ್ನ ಸ್ಪೂಲ್ ರಿವರ್ಸ್ ತಿರುಗ್ತಾ ಇತ್ತು. ಟಕ್ 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 ಅಂತ ಒಂದು
20 ಸೆಕೆಂಡ್ ಇಲ್ಲ, ಒಂದು 8 ಸೆಕೆಂಡ್ಸ್ ಅಷ್ಟೇ, ಟಕ್ 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 ಫಿನಿಶ್. ಆಗ ಲೂರ್ನ ತಗೊಂಡು ನೋಡಿದ್ರೆ ಲೂರ್ ಮೇಲೆ ಒಂದು ಉಕ್ಕು ಇರುತ್ತಲ್ಲ ಸರ್, ಮೇಲೆ ಉಕ್ಕು ಕೆಳಗಡೆ ಟ್ರಿಬಲ್ ಉಕ್ಕು ಕೆಳಗಡೆ ಇರೋದು ಸ್ಟ್ರೈಟ್ ಆಗಿದೆ, ಆಮೇಲೆ ಮೇಲೆ ಇರೋ ಉಕ್ಕು ಸ್ಟ್ರೈಟ್ ಆಗಿದೆ. ಆಗ ಒಂದು 5 ಮಿನಿಟ್ಸ್ ನಾನು ಏನು ಮಾಡಿಲ್ಲ, ನನ್ನ ಕಾಲು ಸ್ವಲ್ಪ ವೈಬ್ರೇಷನ್ ಆಯಿತು. ಆಗ ನಾನು ಯಾವ ಮೈಂಡ್ ಸೆಟ್ಟಲ್ಲಿ ಹಿಡಿದೆ ಅಂದರೆ, ನಮ್ಮ ಕಾವೇರಿನಲ್ಲಿ ಬ್ಲೂ ಫಿನ್ ಮಾಸ್ಟರ್ ಇದೆಲ್ಲ ಅದನ್ನು ನಾನು ಹಿಡಿದಿದ್ದೀನಿ. ಓಕೆ, ಆ ಮೈಂಡ್ ಸೆಟ್ಟಲ್ಲೇ ಇದ್ದೀನಿ. ಸೊ ಇದು ಮಾಸಿರು ಅದು ಮಾಸಿರು, ಸ್ಟಾಪ್ ಮಾಡೋಣ ಫಿಶ್ನ. ಆದರೆ ಅದು ಎಕ್ಸ್ಟ್ರೀಮ್ಲಿ ವೆರಿ ಡೇಂಜರಸ್ ಪವರ್. ಇಲ್ಲಿ ಏನಂದ್ರೆ ನಿಮಗೆ ಇಲ್ಲಿ ಫ್ಲೋನಲ್ಲಿ ನಿಮಗೆ ಈವನ್ ಚಿಕ್ಕ ಮೀನು ನೋಡಿದ್ರು ಅದು ತುಂಬ ಫಾಸ್ಟಾಗಿ ಹೋಗ್ಬಿಡುತ್ತೆ. ನಿಮಗೆ ದೊಡ್ಡ ಮೀನು ಅಂತ ಬೇಕಿಲ್ಲ. ಅದು ಏನು ಮಾಡುತ್ತೆ, ಆ ವಾಟರ್ ಫ್ಲೋನ ಯೂಸ್ ಮಾಡುತ್ತೆ ನಿಮ್ಮ ಅಗೇನ್ಸ್ಟ್. ನಮ್ಮ ಕಾವೇರಿನಲ್ಲಿ ಏನಾಗುತ್ತೆ, ನಮ್ಮ ಮೀನು ಬಂದ್ಬಿಟ್ಟು ಫ್ಲೋ ಇಲ್ಲ ಜಾಸ್ತಿ, ಅದೇ ಪವರ್ ಇದೆ. ಸೊ ನಾವು ಪವರ್ನಲ್ಲಿ ಏನು ಮಾಡ್ತೀವಿ, ಸ್ವಲ್ಪ ಡ್ರ್ಯಾಗ್ ಜಾಸ್ತಿ ಮಾಡಿಕೊಂಡು ಫಿಶ್ ಮಾಡ್ತೀವಿ. ಯಾಕಂದರೆ ನಮ್ದು ರಿವರ್ ಅಷ್ಟು ವೈಡ್ ಇಲ್ಲ, ಅದು ಎಲ್ಲಾದರೂ ಅಲ್ಲಿ ಮರ ಕೆಳಗಡೆ ಇಲ್ಲ ಸ್ಟೋನ್ ಕೆಳಗಡೆ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಸ್ವಲ್ಪ ಜಾಸ್ತಿ ಡ್ರ್ಯಾಗ್ ಹಿಡಿದ್ಬಿಟ್ಟು ನಾವು ಆ್ಯಕ್ಚುಲಿ ಎಕ್ಸ್ಟ್ರಾ ಫಾಸ್ಟ್ ಆ್ಯಕ್ಷನ್ ರಾಡ್ ಹಿಡಿದ್ಬಿಟ್ಟು ಅದ್ರ ಬ್ಯಾಕ್ ಬೋನ್ ಬಂದ್ಬಿಟ್ಟು ತುಂಬ ಸ್ಟ್ರಾಂಗ್ ಇಟ್ಕೊಂಡು ಅದನ್ನ ಎಳಿತೀವಿ ಹೊರಗಡೆ. ಆಯಿತಾ, ಇಲ್ಲಿ ಆ ಥರ ಬೇಡ. ಅಂದರೆ ನಮ್ಮ ಗೋಲ್ಡನ್ ಮಾಸ್ಟರ್ಗೆ ಆ ಥರ ಬೇಡ. ಸ್ವಲ್ಪ ಪ್ರೋಗ್ರೆಸಿವ್ ರಾಡ್ ಇದ್ರೂ ಪರವಾಗಿಲ್ಲ, ಅಂದರೆ ಸ್ವಲ್ಪ ಬೆಂಡ್ ಆಗುತ್ತೆ ರಾಡು, ಆದರೆ ಅದನ್ನ ಎಳ್ಕೊಂಡು ಹೋಗೋಕೆ ಬಿಡುತ್ತೆ. ಅದನ್ನ ಗೋಲ್ಡನ್ ಮಾಸ್ಟರ್ ಏನು ಮಾಡಬೇಕಂದ್ರೆ, ನೀವು ಸ್ವಲ್ಪ ದೊಡ್ಡದಿದ್ರೆ ಓಡ್ಬಿಟ್ಟು ಫಾಲೋ ಮಾಡಬೇಕು. ಆಯಿತಾ, ಮತ್ತು ಲೈನ್ ಸ್ವಲ್ಪ ಅಷ್ಟು ಡ್ರ್ಯಾಗ್ ಹಿಡಿದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಆಯಿತಾ, ಯಾಕಂದರೆ ಆ ಫ್ಲೋನಲ್ಲೇ ಹೋಗ್ಬಿಡುತ್ತೆ ಅದು. ನಿಮ್ಗೆ ಆ ಮೀನು ದೊಡ್ಡದಿಲ್ಲ ಅಂದ್ರೂ ಆ ಫ್ಲೋ ತೊಗೊಂಡು ಫ್ಲೋನಲ್ಲಿ ಸುಮ್ಮನೆ ಇದ್ರೂ ಆ ಫ್ಲೋ ಕರ್ಕೊಂಡು ಹೋಗುತ್ತಲ್ಲ. ಇವಾಗ ನೀವು ಒಂದು ಲೂರ್ ಹಾಕ್ಬಿಟ್ಟು ನೀವು ವೈಂಡ್ ಮಾಡೋದೇ ಬೇಡ, ಅಲ್ಲಿ ಫ್ಲೋನಲ್ಲಿ ಬಿಟ್ಟರೆ ಹಂಗೆ ಹೇಳ್ಕೊಂಡು ಹೋಗ್ಬಿಡುತ್ತೆ. ಸೊ ಅದೇ ತರ ಇದು ಮಾಡುತ್ತೆ ಅದು. ಇನ್ನೊಂದು ವಿಷಯ ಸರ್, ಈಗ ನಿಮ್ಗೆ ಡ್ಯಾನಿಯಲ್ ಗೊತ್ತಿರ್ಬೇಕು. ಅವ್ರು ಡ್ಯಾನಿಯಲ್ ಅವರು ಒಂದು ವಿಡಿಯೋ ತೋರಿಸಿದ್ರು, ವಿತಿನ್ 50 ಸೆಕೆಂಡ್ಸ್ ಸ್ಪೂಲು ಅದು ಡ್ರ್ಯಾಗು ಟೈಟ್ ಮಾಡಿ ಬ್ರೇಕ್ಸ್ ತರ ಇವ್ರ ಕೈ ಇಟ್ಟಿದ್ದಾರೆ. ಆದ್ರೆ ಅದು ಫುಲ್ ಕಟ್ ಆಯ್ತು. ಅದು ಒಂದು ಸೀನ್ ನೋಡ್ಬಿಟ್ಟು ನನಗೆ ನನ್ನ ಹತ್ರ ಲೈನು ಇಲ್ಲ, ರೀಲು ಸರಿಯಾಗಿಲ್ಲ. ಮಿನಿಮಮ್ 200 ಮೀಟರ್ಸ್ ಲೈನ್ ಇರಲೇಬೇಕು. ಇಲ್ಲಾಂದ್ರೆ ನೀವು ಚಿಕ್ಕ ರೀಲ್ನಲ್ಲೆಲ್ಲ ಫಿಶೇ ಮಾಡ್ಬೋದು. ಆಯ್ತಾ, 5000 ಸೈಜ್ ರೀಲ್ ಮಿನಿಮಮ್ ಇರಬೇಕು. 6000 ಇದ್ರೆ ಒಳ್ಳೇದು. ಆಯ್ತಾ, ಸೊ ಅದು ಒಳ್ಳೇದು. 9 ಫೀಟ್ ರಾಡ್ ಅಂತೂ ಬೇಕೇ ಬೇಕು. ಅಟ್ಲೀಸ್ಟ್ 50 ಗ್ರಾಮ್ಸ್ ಕಾಸ್ಟಿಂಗ್ ನಿಮಗೆ ಬೇಕು. ಆಯ್ತಾ, ಸೊ ನಾನು ಅದೇ ಹೇಳ್ತಾ ಇರೋದು, ಐಡಿಯಲ್ ಅಂದರೆ ನಿಮಗೆ 9.6 5000 ಸೈಜ್ ರೀಲ್ ನಿಮಗೆ ಸ್ವಲ್ಪ ಒಳ್ಳೆ ರೀಲ್ ಬೇಕು, ಒಳ್ಳೆ ಕ್ವಾಲಿಟಿ ರೀಲು. ಸೊ ಅದಕ್ಕೆ ಸ್ಟ್ರಾಡಿಕ್ ಆ ಥರ ರೀಲ್ ಇದ್ರೆ ಇನ್ನೂ ಒಳ್ಳೇದು. ಸ್ಟ್ರಾಡಿಕ್, ಸರಗೋಸ, ಸ್ಟ್ರಾಡಿಕ್ SW. ಸೊ ಅದು ಬಂದ್ಬಿಟ್ಟು ನಿಮಗೆ ಒಳ್ಳೆ ಬ್ರೇಕಿಂಗ್ ಕೊಡುತ್ತೆ, ಮತ್ತು ಸ್ಮೂತ್ ಇದೆ. ನಿಮಗೆ ಜರ್ಕ್ ಡ್ರ್ಯಾಗ್ ಇರಬಾರ್ದು. ಯಾವಾಗಲೂ ನೀವು ಮೀನು ಹಿಡಿದ್ಬಿಟ್ಟು ಯಾವುದಾದ್ರು ರೀಲ್ನಲ್ಲಿ ಸ್ವಲ್ಪ ಜರ್ಕಿಂಗ್ ಇದ್ರೆ ಡ್ರ್ಯಾಗ್ ಅದು ಕಟ್ಟಾಗ್ಬಿಡುತ್ತೆ, ಲೈನ್ ಕಟ್ಟಾಗುತ್ತೆ. ಸೊ ಅದು ಸ್ಮೂತ್ ಆಗಿರ್ಬೇಕು, ಎಳಿಯುವಾಗ ಸ್ಮೂತ್ ಆಗಿರ್ಬೇಕು. ನಿಮ್ಮದು ಡ್ರ್ಯಾಗ್ ಸೆಟ್ಟಿಂಗ್ ಬಂದ್ಬಿಟ್ಟು ನೀವು ಇವಾಗ ಸ್ಟಾರ್ಟ್ ಮಾಡುವಾಗ, ನೀವು ಫಿಶಿಂಗ್ ಮಾಡ್ತಾ ಇರುವಾಗ ಸ್ವಲ್ಪ ಅಂದರೆ ಒಂದು 5 ಕಿಲೋ ಡ್ರ್ಯಾಗ್ ಥರ ಇಟ್ಕೋಬೇಕು. ಆಯಿತಾ, 5 ನೀವು ಫೈಟ್ ಮಾಡುವಾಗ ಅದನ್ನ ಸ್ಲೋಲಿ ಬೇಕಂದ್ರೆ ಜಾಸ್ತಿ ಮಾಡ್ಕೋಬೋದು. ಓಕೆ, ಆದರೆ ತುಂಬಾ ಜಾಸ್ತಿ ಮಾಡಬಾರ್ದು, ಸ್ವಲ್ಪ ಜಾಸ್ತಿ ಮಾಡಿದ್ರೆ 5 ಅಂದರೆ 6-7 ಕಿಲೋ ಮಾಡಿದ್ರೆ ಅದು ಆ್ಯಕ್ಚುಲಿ ನಿಮಗೆ ಈಸಿಯಾಗಿ ಲ್ಯಾಂಡ್ ಆಗುತ್ತೆ. ನಿಮಗೆ ಇವಾಗ ಸ್ಕೂಲ್ ಔಟ್ ಆಗಿರೋದು ಇವನ್ ಒಳ್ಳೆ ಆಂಗ್ಲರ್ಸ್ ಬರ್ತಾರಲ್ಲ, ಅವ್ರಿಗೂ ಆಗಿದೆ. ಅದು ಏನು ಮಾಡೋಕ್ಕಾಗಲ್ಲ. ಅದು ಒಂದೊಂದ್ಸತಿ ಆ ಮೀನ್ ಬಂದ್ಬಿಟ್ಟು ಅದು ಹೊಡೆದ್ರೆ, ಅದು ಎಸ್ಪೆಷಲಿ ಇದರಲ್ಲಿದ್ರೆ, ಆ ಜಾಯಿನ್ನಲ್ಲಿದ್ರೆ, ಅದು ಮಾತ್ರ ಕಾಲಿಗೆ ಹೋಗ್ಬಿಟ್ರೆ ಅಂತೂ ತುಂಬಾ ಫಾಸ್ಟ್. ಅದು ಏನು ಮಾಡೋಕ್ಕಾಗಲ್ಲ. ನಿಮಗೆ ಸರಿಯೋಗಿ ಬಂದ್ರೆ ಸ್ವಲ್ಪ ಕಂಟ್ರೋಲ್ ಇದ್ಬಿಟ್ಟು ಏನಾದರೂ ಮಾಡ್ಬೋದು. ಆದರೆ ನಿಮಗೆ ಆ ಕಾಲಿಗೆ ಹೋದ್ರೆ ಅಂತೂ ಇಂಪಾಸಿಬಲ್ ಆಗಿ ಅದನ್ನ ಓಡಬೇಕಾದ್ರೆ ಹಿಂಗಡೆನೆ ಓಡಬೇಕು, ಏನು ಮಾಡೋಕ್ಕಾಗಲ್ಲ. ಅಲ್ಲಿ ನನಗೆ ಓಡಕ್ಕೂ ಚಾನ್ಸ್ ಕೊಟ್ಟಿಲ್ಲ. ಆದ್ರೆ ನಮ್ಮ ಡ್ಯಾನಿಯಲ್ ಬ್ರೋಗೆ ಓಡಕ್ ಚಾನ್ಸ್ ಇತ್ತು, ಆದ್ರೆ ಅವ್ರು ಹೋಗೋಷ್ಟರಲ್ಲಿ ಲೈನ್. ಅದಕ್ಕೆ ಕೆಲವು ದೂರನೇ ಓಡಬಹುದು, ಆದ್ಮೇಲೆ ಓಡಕ್ಕಾಗಲ್ಲ. ಇಲ್ಲಾಂದ್ರೆ ಹೌದು ಸರ್. ಇನ್ನೊಂದು, ನೀವು ಬಾಬಿ ಅಂತ ಗೊತ್ತಾ ನಿಮ್ಗೆ? ಅಲ್ಲಿ ಇಲ್ಲ, ಅವ್ರು ಬಾಬಿ ಅಂತ ಅವರು ತುಂಬಾ ದೊಡ್ಡ ಮೀನು ಹಿಡಿದ್ರು. ಅವ್ರಿಗೆ ಒಂದು ಮೀನು ಎಷ್ಟು ದೊಡ್ಡ ಹಿಡ್ತಿದ್ದಾರೆ ಅಂದ್ರೆ, ಅದು ಸೈಜ್ ಅಂದರೆ ನಾನು ನೋಡಿಲ್ಲ, ಅಷ್ಟು ಸೈಜ್ ತುಂಬ ದೊಡ್ಡ ಸೈಜ್. ಅವ್ರಿಗೆ ಕುಕ್ ಮಾಡಿದಾಗ ಲೈನ್ ತೊಗೊಂಡು ಹೋಗ್ತಾನೆ ಇತ್ತು. ಅವ್ರೇನು ಮಾಡಿದ್ರು, ನೀರೊಳಗಡೆ ಜಂಪ್ ಹೊಡೆದು, ಆಯ್ತಾ, ನೀರೊಳಗಡೆ ಜಂಪ್ ಹೊಡೆದು 1 ಕಿಲೋಮೀಟರ್ ಸ್ವಿಮ್ ಮಾಡಿ ಅಲ್ಲಿ ಆಮೇಲೆ ಲ್ಯಾಂಡ್ ಮಾಡಿದ್ರು. ಸೊ ಆ ಥರನೂ ಆಗತ್ತೆ. ಸೊ ಅದೇನು ಮಾಡೋಕ್ಕಾಗಲ್ಲ. ಆ ಥರ ಮೀಲ್ ಒಂದೊಂದ್ಸತಿ ಸಿಕ್ಕಿದ್ರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಕಾವೇರಿನಲ್ಲೂ ಅರ್ಲಿಯರ್ ನಾವು ಗಾಳಿಗೊರೆ ಭೀಮೇಶ್ವರಿ ಓಪನ್ ಇದ್ದಾಗ
ನಾವೆಲ್ಲ ಹಳೆಬ್ರು ಎಲ್ಲ ಮೊದಲು ರಾಕ್ ಮಧ್ಯದಲ್ಲಿ ಹೋಗ್ಬಿಟ್ಟು ಬೇಟ್ ಹಾಕಿ ಕೂತ್ಕೊಂತ ಇದ್ವಿ. ಅವಾಗ ದೊಡ್ಡ ಮೀನ್ ಏನಾದ್ರು ಹೊಡೆದಿದ್ರೆ ಐದರ ಕೊರಕಲ್ನಲ್ಲಿ ಹೋಗ್ಬೇಕು ನಾವು, ಇಲ್ಲಾಂದ್ರೆ ಸ್ವಿಮ್ ಮಾಡ್ಕೊಂಡು ಕೆಳಗಡೆ ಹೋಗ್ಬಿಟ್ಟು ಲ್ಯಾಂಡ್ ಮಾಡ್ಬೇಕು. ಅಂದ್ರೆ ನಿಮ್ಗೆ ಆ ಫೋರ್ಸ್ ನಲ್ಲಿ ಮೇಲ್ ಕರ್ಕೊಂಡ್ಬರಲ್ಲ ಮೀನ್ಗೆ. ಸೊ ಅದೇ ಪ್ರಾಬ್ಲಮ್. ಸೊ ಕೊರಕಲ್ ನಾವು ಇವಾಗ ಕೂರ್ಗ್ನಲ್ಲೂ ಫಿಶ್ ಮಾಡುವಾಗ ಮೀನ್ ಏನಾದ್ರು ಹೊಡೆದ್ರೆ ಡೈರೆಕ್ಟ್ ಆಗಿ ಕೊರಕಲ್ನಲ್ಲಿ ಹೋಗ್ತೀವಿ. ಅದು ಏನಕ್ಕಂದ್ರೆ ಅದು ಆ ಸ್ಪೀಡ್ಗೆ ಹೋಗುವಾಗ ಅದು ಬಂದ್ಬಿಟ್ಟು ಅದಕ್ಕೆ ಎಲ್ಲಿ ಮರ ಇದೆ ಎಲ್ಲಿ ಕಲ್ಲಿದೆ ಅದು ಫುಲ್ ಗೊತ್ತು ಆಯ್ತಾ, ಅದಕ್ಕೆ ಎಲ್ಲ ಗೊತ್ತು ಆಗಿದೆ. ಅದೇನ್ ಮಾಡುತ್ತೆ ಫಸ್ಟ್ ಬಂದ್ಬಿಟ್ಟು ಅದು ಸ್ಟಾಪ್ ಆಯ್ತ ತಕ್ಷಣ ಸ್ಟ್ರೇಟ್ ಮರಕ್ಕೆ ಹೋಗುತ್ತೆ. ಅದು ಮನೆಯಲ್ಲಿದೆ ಗೊತ್ತದು. ಅಲ್ಲಿ ಮರ ಕೆಳಗಡೆ ಹೋಯ್ತಂದ್ರೆ ಅಷ್ಟೇ, ನಿಮ್ಗೆ ವಾಪಸ್ ಬರಲ್ಲ, ಮೀನ್ ಬರಲ್ಲ, ಎಲ್ಲ ಕಟ್ಕೊಂಡ್ಬಿಡುತ್ತೆ, ಆಮೇಲೆ ಲೈನ್ ಕಟ್ ಮಾಡೋದು. ಸೊ ಅದಕ್ಕೆ ನಾವು ಕಾರಕಲ್ ಹೋಗ್ಬಿಟ್ಟು ಆಪೋಸಿಟ್ ಹೇಳ್ಬಿಟ್ಟು ಆಪೋಸಿಟ್ ಹೇಳಿ. ಸೊ ಸೇಮ್ ಥಿಂಗ್ ನಿಮಗೆ ಇದು ಪಂಚೇಶ್ವರ್ನಲ್ಲಿ ನಿಮಗೆ ಬೋಟ್ ಇಲ್ಲ, ನೀವು ಶೋರಿಂದಾನೇ ಮಾಡಬೇಕು. ಶೋರಿಂದ ಮಾಡುವಾಗ ಅದೇ ಪ್ರಾಬ್ಲಮ್ ನಿಮಗೆ. ನಾವು ಗೋಲ್ಡನ್ ಮಾಸ್ಗಿರಿ ಅರುಣಾಚಲ್ ಬಂದು ನಾವು ರಾಫ್ಟಿಂಗ್ ನಲ್ಲಿ ಹಿಡಿದ್ವಿ. ಅಲ್ಲಿ ಇನ್ನೊಂದು ಪ್ರಾಬ್ಲಮ್, ರಾಫ್ಟಿಂಗ್ ಅಂದ್ರೆ ರಾಫ್ಟಿಂಗ್ಗೆ ಮೇಲೆ ಕೆಳಗಡೆ ಬರೋಕ್ಕಾಗಲ್ಲ, ಅದು ಒಂದೇ ಸೈಡ್ ಬರೀ ಕೆಳಗಡೆ ಹೋಗ್ತಾನೆ ಇರುತ್ತೆ. ಸೊ ಬೈ ಚಾನ್ಸ್ ನೀವು ಇದು ಮಾಡುವಾಗ ಮೀನ್ ಮೇಲೆ ಹೋಯ್ತಂದ್ರೆ ನಮ್ದು ಅಲ್ಲಿ ಸ್ಕೂಲ್ ಔಟ್ ಆಗಿದೆ. ಒಂದ್ ಸತಿ ಅಲ್ಲ, 2-3 ಸತಿ ಆಗಿದೆ ಫುಲ್ ಸ್ಕೂಲ್ ಔಟ್. ಅದ್ ಏನು ಮಾಡಕ್ಕಲ್ಲ, ಯಾಕಂದ್ರೆ ಅದು ಆಪೋಸಿಟ್ ಹೋಗ್ತಾ ಇದೆ, ನಮ್ ರಾಫ್ಟ್ ಆಪೋಸಿಟ್ ಹೋಗ್ತಾ ಇದೆ. ನಮ್ಗೆ ರಾಫ್ಟ್ ಸ್ಟಾಪ್ ಮಾಡಕ್ಕಾಗಲ್ಲ, ಮೀನ್ ಸ್ಟಾಪ್ ಮಾಡಕ್ಕಾಗಲ್ಲ. ಆ ತರ ಹೋಗ್ಬಿಟ್ಟು ನಾನು ಬೇಟ್ ಕಾಸ್ಟಿಂಗ್ ಯೂಸ್ ಮಾಡೋದು. ನಂದು ಇದೆಲ್ಲ ಫುಲ್ ಸುಟ್ಟೋಗಿತ್ತು, ಇದೇ ಸುಟ್ಟೋಗ್ಬಿಟ್ಟು ನಾನು ಹಿಡಿದ್ಬಿಟ್ಟು ಸ್ಪೂಲ್ನ ಹಿಡಿಯೋಕೆ ನೋಡಿ ಇನ್ನೊಂದು ಕೆಲಸ ಬೇರೆ ಮಾಡಿದೆ ಸರ್ ನಾನು. ಅದನ್ನ ನಿಮ್ಗೆ ಹೇಳ್ತೀನಿ, ಈ ಮಾರ್ಕ್ ಕಾಣಿಸ್ತಾ ಇದೆಯಾ, ಅದೇ ಮಾಡಿದ್ದು. ಲೈನ್ ಯಾವತ್ತು ಹಿಡಿಯೋದು, ಯಾವತ್ತು ಆ ಸ್ಪೂಲ್ನ ಹಿಡಿದ್ಬಿಟ್ಟೆ ಸರ್. ಆಗ ಒಂದು ಕಟ್ಟು ಅದು ವಿಡಿಯೋನಲ್ಲಿ ಹೇಳಿದ್ದೀನಿ. ಓಕೆ, ಇದು ನಾನು ಒಂದು ಮಿಸ್ಟೇಕ್ ಮಾಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಎಕ್ಸೈಟ್. ಫಸ್ಟ್ ಟೈಮ್ ಯಾವಾಗಲೂ ಎಕ್ಸೈಟ್ಮೆಂಟ್. ಓಕೆ, ಆಗ ಇನ್ನೊಂದು ವಿಷಯ ಸರ್, ಈ ಮಾಸೇರು ಆದ್ರೆ ನಾನು ತಗೊಂಡೋಗಿದ್ದು ಎಲ್ಲ ಆಪೋಸಿಟ್ ವೇಸ್, ವಿಚ್ ಇಸ್ ನಾಟ್ ವರ್ಕ್ ಟೋಟಲಿ. 2 ಶ್ಯಾಡ್ ಸುಮ್ಮನೆ ಇರ್ಲಿ ಅಂತ ತಗೊಂಡ್ಗೆ ಅದ್ರಲ್ಲೇ ಹಿಡಿದಿರೋದು. ಆ ಶ್ಯಾಡು ಅದು ನಮ್ಮ ಬೆಲೆದಿಕ್ ಟ್ರೈನ್ ಗೈಸ್, ಅದು ಒಂದು ಕ್ಲಿಪ್ ಹಾಕ್ತೀನಿ ಹೆಂಗ್ ಸ್ಟ್ರೈಟ್ ಆಗಿದೆ ಅಂತ. ಸರ್ ಇನ್ನೊಂದು ವಿಷಯ, ಈಗ ಇದು ನಂದು ಉರ್ಮಿ ರಾಡ್ ಸರ್, 2017 ಇಸ್ಕೊಂಡಿದ್ದು. ಓಕೆ, ನಮ್ಮ ಹಳೆ ಅಂಗಡಿ JC ರೋಡಲ್ಲಿ ಇರುವಾಗ ಇದರಿಂದ ತುಂಬ ಕಾರ್ಪ್ ಫಿಶಿಂಗ್ ಮಾಡಿದ್ದೀನಿ. ಆಗ 3 ಸೆಟ್ ಇಸ್ಕೊಂಡೆ, 3 ರಾಡು 3 ರೀಲ್ ಇಸ್ಕೊಂಡೆ. ಆಗ ಇವಾಗ ನನ್ನ ಹತ್ರ 3 ರೀಲು ಇಲ್ಲ, 3 ರಾಡು ಇಲ್ಲ, ಒಂದೇ ಒಂದು ರಾಡ್ ಐತೆ. ಇವಾಗ ನಾನು ಇದರಲ್ಲಿ 35 kg ಕಟ್ಲಾ ಕೇರಳನಲ್ಲಿ ಲ್ಯಾಂಡ್ ಮಾಡಿದ್ದೀನಿ. ಓಕೆ, ಇದರಲ್ಲಿ ಲ್ಯಾಂಡ್ ಮಾಡಿ ಟೋಟಲ್ 1 ಡೇಗೆ 19 ಕಟ್ಲಾ ಲ್ಯಾಂಡ್ ಮಾಡಿದ್ದೀನಿ. ಆ 19 ಕಟ್ಲಾನಲ್ಲಿ 1 ಕಟ್ಲಾ 35 kg ಅಬು. ಓಕೆ, ಅದನ್ನ ಲ್ಯಾಂಡ್ ಮಾಡಿ ಸಾಯಂಕಾಲ ಒಂದು 4 o'clock ಇರುತ್ತೆ. ಅದ್ರ ಮೇಲೆ ತಿರ್ಗಾ ನಾನು ಬೈಟ್ ಹಾಕಿ ಕಾಸು ಮಾಡುವಾಗ ಇಷ್ಟು ಕಟ್ಲ ಒಂದೇ ದಿನದಲ್ಲಿ ಲ್ಯಾಂಡ್ ಮಾಡಿ ಒಂದು ನಾರ್ಮಲ್ ಲೋಕಲ್ ರೀಲ್, ಆ ರೀಲ್ ನಮಗೆ ಜಾಮ್ ಆಯ್ತು. ಆ ರೀಲ್ ಬಂದ್ಬಿಟ್ಟು ನಮ್ಮ ಕ್ಯಾಮ್ರಾಮನ್ ಅವ್ರದ್ದೆ. ಅವ್ರು ಹೇಳಿದ್ರು ಸ್ವಲ್ಪ, ನಾನು ರೆಡಿ ಮಾಡ್ಕೊಂತಿದ್ದಂತೆ. ಈಗ ಮೀನ್ ಡ್ರ್ಯಾಗ್ ಮಾಡುವಾಗ ಈ ರೀಲ್ ಬಂದ್ಬಿಟ್ಟು ಸ್ಪೂಲ್ ಆಗಿಲ್ಲ, ಡ್ರ್ಯಾಗ್ ಕೊಡ್ಲಿಲ್ಲ, ಸ್ಟಕ್ ಅಂತ. ಆವಾಗ ಏನಾಯ್ತು, ನಾನು 80 LB ಬ್ರೈಡು, ಆಮೇಲೆ ಒಂದು 80 LB ಒಂದು 10 ಮೀಟರ್ಸ್ಗೆ ಲೀಡರ್ ಲೈನ್ ಹಾಕಿ ಫಿಶಿಂಗ್ ಮಾಡ್ತಾ ಇದ್ದು. ಈ ರೀಲ್ ಸ್ಟಾಪ್ ಆಗಿದ ತಕ್ಷಣ ನನಗೆ ರಾಡ್ ಹೊಡೆದೋಯ್ತು. ಆಗ ಅಬೌವ್ 30 kg ಮೇಲೆ ಇರೋ ಕಟ್ಲಾನೆ ಈ ರಾಡ್ನ ಬ್ರೇಕ್ ಮಾಡಿರೋದು ಸರ್. ಆಗ ಆವತ್ತಿಂದ 30 kg ಇರ್ಬೋದು ಅದು ಗೊತ್ತಿಲ್ಲ. ಮೋಸ್ಟ್ಲಿ ನಿಮ್ಗೆ ಏನಾಗಿದೆ ಅಂದ್ರೆ ಇದು ಜಾಯಿಂಟ್ ಇದೆಲ್ಲ, ಇದು ಬಂದ್ಬಿಟ್ಟು ಈ ಜಾಯಿಂಟ್ ಒಳಗಡೆ ಹೋಗುತ್ತೆ, ಕರೆಕ್ಟಾ? ಸೊ ನೀವು ಇದು ನಿಮ್ಗೆ ಮೋಸ್ಟ್ಲಿ ಅದು ನೀವು ಕಾಸ್ಟ್ ಮಾಡುವಾಗ ಸ್ವಲ್ಪ ಹೊರಗಡೆ ಬಂದಿದೆ ಇದು, ಆಯ್ತಾ? ಅದೇನಾಗುತ್ತೆ, ಅದಕ್ಕೆ ಇದು ಸ್ಟ್ರೆಂತ್ ಬರಲ್ಲ. ಸೊ ಅದಕ್ಕೆ ಮೋಸ್ಟ್ಲಿ ಕಟ್ ಆಗ್ಬೋದು. ನೆಕ್ಸ್ಟ್ ಏನಂದ್ರೆ, ಇದು ಆಕ್ಚುಲಿ ತುಂಬಾ ಆಂಗ್ಲರ್ಸು ಇದು ಮಿಸ್ಟೇಕ್ ಮಾಡ್ತಾರೆ. ಅಂದ್ರೆ ಇದನ್ನ ಜಾಯ್ನಿಂಗ್ ಮೆಕ್ಯಾನಿಸಮ್, ಆಯ್ತಾ? ಇದು ಜಾಯ್ನಿಂಗ್ ಮೆಕ್ಯಾನಿಸಮ್ ನೀವು ಯಾವ ರಾಡು ತಗೊಳ್ಳಿ, ಎಸ್ಪೆಷಲಿ ಇದು ಟ್ರಾವೆಲ್ ರಾಡ್, ಓಕೆ, ಅದು ತಗೊಂಡ್ರೆ ಟ್ರಾವೆಲ್ ರಾಡ್ ತಗೊಂಡ್ರೆ ನೀವು ಇದೇನು ಮಾಡ್ಬೇಕಂದ್ರೆ, ಎಲ್ಲರೂ ಏನೇನು ಮಾಡ್ತಾರೆ, ರಾಡ್ ತಗೋತಾರೆ, ಆಯ್ತಾ? ಹಿಂಗ್ ನೋಡ್ತಾರೆ, ಹಿಂಗ ಹಾಕ್ತಾರೆ ಅಲ್ಲ, ಇದೆ ನಾರ್ಮಲ್ ಆಗಿ ಹಿಂಗ ಹಾಕೋದು. ಇವಾಗ ಇದು ಎಳೀರಿ, ಇದು ಸುಮ್ಮನೆ ಹೇಳಿ ಬಂದ
ಸೊ ಏನಾಗತ್ತಂದ್ರೆ ಈ ರಾಡ್ನಲ್ಲಿ ನೀವು ಇವಾಗ ಹಿಂಗೆ ಹಾಕ್ಬಿಟ್ಟು ತುಂಬ ಕಾಸ್ಟ್ ಮಾಡ್ತಾ ಇದ್ರೆ ಇದು ಲೂಸ್ ಇದು ವೈಬ್ರೇಷನ್ ಬರುತ್ತಲ್ಲ ಲೂಸ್ ಆಗುತ್ತೆ. ಸೊ ಆವಾಗ ಸಡನ್ ಆಗಿ ನಿಮ್ಗೆ ಆಯ್ತಲ್ಲ ಆ ಥರ ಇವಾಗ ಇಲ್ಲಿದೆ ಅನ್ಕೊಳ್ಳಿ, ಇಲ್ಲಿ ಇರುವಾಗ ಇದನ್ನ ಇದು ಹಾಕಿದ್ರೆ ಇದು ಕಟ್ ಆಗ್ಬಿಡುತ್ತೆ. ಸೊ 100% ಕಟ್ ಆಗುತ್ತೆ. ಸೊ ಇದನ್ನ ಯಾವಾಗ ಜಾಯಿನ್ ಮಾಡ್ಬೇಕಂದ್ರೆ ನೀವು ಮೊದಲು 45 ಡಿಗ್ರೀಸ್ ತಗೋಬೇಕು, ಹಿಂಗೆ ಆಯ್ತಾ, ಹಿಂಗ್ ತಗೊಂಡು ಇದನ್ನ ಟರ್ನ್ ಮಾಡಿ. ಓಕೆ, ಇವಾಗ ಸ್ಟ್ರೇಟ್ ಆಯ್ತು. ಇವಾಗ ಹೇಳಿರಿ ಈಗ ಬರೋದಿಲ್ಲ ವೇ ಆಫ್ ಜಾಯಿನಿಂಗ್. ಸೊ ನೀವು ತೆಗಿಯುವಾಗ್ಲೂ ಸೇಮ್ ಇದನ್ನ 45 ಡಿಗ್ರಿ ತೆಗೆದ್ಬಿಟ್ಟು ಅದನ್ನ ಎಳಿಯೋದು. ಓಕೆ, ಸೊ ಆವಾಗ ನಿಮ್ಗೆ ಎಷ್ಟು ಕಾಸ್ಟ್ ಮಾಡ್ತೀರ ನೀವು ಅದು ಜಾಯಿಂಟ್ ವಾಪಸ್ ಬರಲ್ಲ. ಓಕೆ, ಆವಾಗ ನನ್ನ ಮೈಂಡ್ ಅಲ್ಲಿ ಇದ್ದಿದ್ದು ಆ ರೀಲ್ ಸ್ಟಕ್ ಆಗಿ ಡ್ರ್ಯಾಗ್ ಕೊಡ್ಲಿಲ್ಲ. ಸೊ ಆವಾಗ ಮೋಸ್ಟ್ಲಿ ಅದು ರಾಡ್ ಬಂದ್ಬಿಟ್ಟು ಹಿಂಗಿರ್ಬಹುದು. ಸೊ ಜಾಸ್ತಿ ನೀವು ಆಂಗ್ಲರ್ಸ್ ರಾಡ್ ಬ್ರೇಕ್ ಆಗೋದು ಅವ್ರದ್ದು ಏನಾಗುತ್ತೆ, ಕಾಸ್ಟಿಂಗ್ ಮಾಡುವಾಗ ಎಲ್ಲೆಲ್ಲೋ ಇಲ್ಲಿ ಬಂದಿರುತ್ತೆ, ಅವ್ರು ನೋಡೋಕ್ಕಾಗಲ್ಲ. ಅಂದ್ರೆ ನಾವು ಫುಲ್ ಇದರಲ್ಲಿ ಕಾಸ್ಟಿಂಗ್ ಮಾಡ್ತಾ ಇರ್ತೀವಿ, ಹಿಂಗ್ ಬರ್ತಾ ಇರತ್ತೆ, ಹಿಂಗ್ ಇರತ್ತೆ. ಅದನ್ನ ಸಡನ್ ಇದಾದಾಗ ಬ್ರೇಕ್ ಆಗುತ್ತೆ. ಈ ಸೈಡ್ ಇಲ್ಲ, ಈ ಸೈಡ್ ಬ್ರೇಕ್ ಆಗೇ ಆಗುತ್ತೆ. ಸೊ ಅದು ಮೇನ್. ಅದು ಒಂದು ಇದು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಇದು ನಿಮ್ಗೆ ವಾಪಸ್ ಬರುತ್ತೆ. ನಿಮ್ಗೆ ಫುಲ್ ಡೇ ಕಾಸ್ಟ್ ಮಾಡ್ಬೋದು. ಅಂದ್ರೆ ಒಂದೊಂದ್ಸತಿ ನೀವು ಚೆಕ್ ಮಾಡಬೇಕು, ಯಾಕಂದ್ರೆ ಅದು ವೈಬ್ರೇಷನ್ ನಲ್ಲಿ ಲೂಸ್ ಆಗ್ಬೋದು. ಆದ್ರೆ ನಿಮ್ಗೆ ಅಷ್ಟು ಇದಾಗಲ್ಲ. ನಿಮ್ಗೂ ಮೋಸ್ಟ್ಲಿ ಆಗಿದೆ 2 ಪೀಸ್ ರಾಡ್ ನಲ್ಲಿ ನೀವು ಕಾಸ್ಟಿಂಗ್ ಮಾಡುವಾಗ 1 ಪೀಸ್ ಯಾಕಂದ್ರೆ ಅದ್ ನೀವು ಸ್ಟ್ರೈಟ್ ಮಾಡುವಾಗ ಅದು ಹೊರಗಡೆ ಬಂದೇ ಬರುತ್ತೆ. ಸೊ ಇದನ್ನ ಇದು ಮಾಡಬೇಕು ಆಕ್ಚುಲಿ. ಅದು ಇಂಪಾರ್ಟೆಂಟ್ ಸ್ಟೆಪ್. ಅದು ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಇದು ರಾಡ್ ಬಂದ್ಬಿಟ್ಟು ಅದೇ ಮೋಸ್ಟ್ಲಿ ಆಗಿರೋದು. ಇದು ನೋಡಿದ್ರೆ ಅದೇ ಆಗಿರ್ಬೋದು ಆಕ್ಚುಲಿ. ಆದ್ರೆ ಈ ಪೀಸ್ ಇಲ್ಲ ಸರ್, ಅದೊಂದು ಪೀಸ್ ಹೋಗ್ಬಿಟ್ಟಿದೆ. ಅದು ನೀರಿಗೆನೆ ಹೋಗಿತ್ತು. ಸೊ ಆ ಪೀಸ್ ಅದೇ ಅನ್ಕೋತೀನಿ, ಅದು ಲೂಸ್ ಆಗ್ಬಿಟ್ಟು ಆಕ್ಚುಲಿ ಇದನ್ನ ಇಲ್ಲ ಅಂದ್ರೆ ನಿಮ್ಗೆ ಆಕ್ಚುಲಿ ಅಲ್ಲಿಂದಾನೇ ಹೊಡಿಬೇಕಂದ್ರೆ ಇದು ಹೊಡಿಯುತ್ತೆ. ಇಲ್ಲಿ ಬಂದ್ಬಿಟ್ಟು ಹೊಡಿಯಲ್ಲ, ಇಲ್ಲಿ ಹೊಡೆದೋಗಲ್ಲ. ಇದು ಮೋಸ್ಟ್ಲಿ ಹೊರಗಡೆ ಬಂದ್ಬಿಟ್ಟು ಸ್ವಲ್ಪ ಹೊಡೆದೋಗಿದೆ, ಆಯ್ತಾ. ಸೊ ಅದನ್ನ ಅವಾಯ್ಡ್ ಮಾಡೋಕ್ಕೆ ಅದೇ ಬೆಸ್ಟ್ ಮಾಡಬೇಕು. ಈ ರಾಡ್ ಬಂದ್ಬಿಟ್ಟು ಎಷ್ಟು ಡಿಮ್ಯಾಂಡ್ ಇದೆ ಅಂದ್ರೆ ಇವಾಗ ನಾವು ಸ್ಟಾಪ್ ಮಾಡಿದ್ವಿ ಈ ರಾಡ್ ಮಾಡೋಕ್ಕೆ. ಅದ್ರ ಎಷ್ಟು ಡಿಮಾಂಡ್ ಇದೆ ಅಂದ್ರೆ ನೀವು ಇವತ್ತು ಮಾರ್ತೀರಾ ಅಂದ್ರೂ ನಿಮಗೆ ಡಬಲ್ ಸಿಗುತ್ತೆ ಸರ್. ನಾನು 10,000 ಕೊಡಕ್ಕೂ ರೆಡಿಯಾಗಿ ನಾನೇ ನಮ್ಮ ಫ್ರೆಂಡ್ ಅವ್ರ ಹತ್ರ ಕೇಳಿದೆ, ಎಷ್ಟು ಒಂದು ರಾಡ್ 12 ಫೀಟ್ 10,000 ಅಂತ. ಈಗ ಪರವಾಗಿಲ್ಲ, 2 ಶಾರ್ಟ್ ಅಲ್ಲಿ ಕೊಡ್ತೀನಿ ಕಾಸು, ಅವ್ರಿಗೆ ಫಸ್ಟ್ ರಾಡ್ ತಗೊಂಡು ನಾನು ಮಾಡ್ತೀನಿ. ಆದ್ರೆ ನನಗೆ ಸಿಗ್ಲಿಲ್ಲ. ಸೊ ನಾನೇನ್ ಮಾಡಿದೆ, ಇವಾಗ ನನಗೆ ಕಾರ್ಪ್ ಫಿಶಿಂಗ್ ಮಾಡಕ್ ಇಂಟ್ರೆಸ್ಟ್ ಬರ್ತಾ ಇಲ್ಲ ಸರ್ ನನಗೆ. ಸೊ ನನಗೆ ಈ ಒಂದು ರಾಡು ನಾನು ಎಷ್ಟೋ ವರ್ಷದಿಂದ ಫಿಶಿಂಗ್ ಮಾಡ್ತಾ ಇದ್ದೀನಿ. ಯಾವಾಗ ಇದು ಒಡೆದೋಯ್ತೋ ಆವಾಗಿಂದ ನಾನು ಕಾರ್ಪ್ ಫಿಶಿಂಗ್ ಮಾಡಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಅದನ್ನ ನಾನು ನಿಮ್ಗೆ ಒಂದು ರಿಕ್ವೆಸ್ಟ್, ಈ ತರ ರಾಡ್ ತಿರ್ಗಾ ಮಾಡಕ್ ಆಗುತ್ತಾ? ಮಾಡೋಣ. ಯಾಕಂದ್ರೆ ಬೆಸ್ಟ್ ರಾಡ್ ಎಷ್ಟೋ ವರ್ಷದಿಂದ ಕಾಕು ಫಿಶಿಂಗ್ ಮಾಡಿದ್ದೀನಿ, ಬ್ಯಾಂಬೂ ಸ್ಟಿಕ್ ಅಲ್ಲಿ ಮಾಡಿದ್ದೀನಿ, ಸ್ಟಾರ್ಟಿಂಗ್ ಬಾಟಲ್ಸ್ ಹಾಕಿದ್ದೀನಿ. ಆಮೇಲೆ ನಮ್ ಡೆಕ್ಕನ್ ಪ್ಲಾನ್ ಅಲ್ಲಿ ಇರೋದು ರಾಡ್ಸ್ ತಗೊಂಡು ಹಾಕಿದ್ದೀನಿ. ಅವಾಗ ನಮ್ಮ ಮ್ಯಾನೇಜರ್ ಅಂತ ಒಬ್ರು ಇದ್ದಾರೆ ಡೆಕ್ಕನ್ ಪ್ಲಾನ್ ಅಲ್ಲಿ ಕೆಲಸ ಮಾಡ್ಕೊಂಡು, ಅವರು ಹಳೆ ರಾಡ್ಸ್ ನಾನು ಕೊಟ್ಬಿಡ್ತಾರೆ. ಆ ರಾಡ್ಸ್ ಇಂದ ಕಾಕು ಫಿಶಿಂಗ್ ಮಾಡಿದ್ದೀನಿ, 12 ಫೀಟ್ ರಾಡ್. ಅವಾಗ ಗೇಮ್ ಚೆನ್ನಾಗಿರುತ್ತೆ. 2017 ಅಲ್ಲಿ ಈ ರಾಡ್ ನನ್ನ ಕಣ್ಣಕ್ಕೆ ಕಾಣಿಸಿದ ತಕ್ಷಣ ನಾನು ಇಮಿಡಿಯೇಟ್ ಇಸ್ಕೊಂಡೆ. ನಾನು ಇನ್ನೊಬ್ಬ ಫ್ರೆಂಡ್ ನಮ್ಗೆ ಸಜೆಸ್ಟ್ ಮಾಡಿದ್ರು, ಈ ತರ ರಾಡ್ ಇದೆ. ಆವಾಗ ಈಸ್ಕೊಂಡಿದ್ದಿಂದ ಈ ರಾಡ್ನ ಬಿಟ್ಟು ಬೇರೆ ರಾಡ್ ಎಲ್ಲ ನಾನು ಫಿಶಿಂಗ್ ಮಾಡಿಲ್ಲ. ಈಗ ರೀಸೆಂಟ್ ಆಗಿ ಸಮ್ ಲೋಕಲ್ ಸ್ಟಿಕ್ ರಾಡ್ಸ್ ಅಲ್ಲಿ ನಾನು ಫಿಶಿಂಗ್ ಮಾಡಿದ್ದೀನಿ. ಸೊ ಇದನ್ನ ಹಂಗೆ ಒಂದು ಫುಲ್ ಶೋ ಕೇಸ್ ಅಲ್ಲಿ ಇಟ್ಬಿಟ್ಟಿದ್ದೀನಿ ಸರ್, ಅಷ್ಟು ಫಿಶಿಂಗ್. ಈಗ ತಿರ್ಗಾ ಈ ಟಿಕ್ ಸಿಕ್ತಂದ್ರೆ ನಾನು ತಿರ್ಗಾ ಕಾರ್ ಫಿಶಿಂಗ್ ಸ್ಟಾರ್ಟ್ ಮಾಡ್ತೀನಿ. ಏನ್ ಮಾಡಬಹುದು, ಇದೆ ನಮ್ಮ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಓಕೆ ಗೈಸ್, ಇಷ್ಟೊತ್ತು ನೋಡಿದ್ರಾ? ಆಗ ನನಗೆ ಸ್ವಲ್ಪ ಮಾಹಿತಿ ಸಿಕ್ಕಿದೆ. ನಿಮ್ಗೇನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ನನಗೆ DM ಮಾಡಿ ನಾನು ಕ್ಲೀನಾಗಿ ತಿಳಿಸ್ಕೊಡ್ತೀನಿ. ಆಮೇಲೆ ಪೆಲಜಿಕ್ ಟ್ರೈಬ್ದು ಏನು ಅಡ್ವರ್ಟೈಸ್ಮೆಂಟ್ ಬೇಕಾಗಿಲ್ಲ, ಒಬ್ಬರ ಹೆಸರೇ ಹೇಳಿದ್ರೆ ಸಾಕು, ಗೊತ್ತಾಗುತ್ತೆ. ಆಗ ಒಂದು ಅಂಗಡಿನ ಒಂದು ರೌಂಡ್ ಮಾಡಿ ಫುಲ್ ನಿಮ್ಗೆ ತೋರಿಸ್ಕೊಟ್ಟು ಫಿನಿಶಿಂಗ್ ಮಾಡ್ತೀನಿ. ಸರ್ ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್. ನಮ್ಮ ಡೈರೆಕ್ಟ್ ಸರ್ದು Instagram ID ಆಮೇಲೆ ಶಾಪ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ನಿಮ್ಗೆ ಏನಾದ್ರು ಆದ್ರೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್, ಇಲ್ಲಿ ಲೋಕಲ್ ಐಟಮ್ ಸಿಗೋದಿಲ್ಲ. ಓಕೆ, ಜೆನ್ಯೂನ್ ಪ್ರಾಡಕ್ಟ್ ರೇಟ್ ಸ್ವಲ್ಪ ಜಾಸ್ತಿ ಇದ್ರೂ ನಾವು
ಜೆನ್ಯೂನ್ ಪ್ರಾಡಕ್ಟ್ ಇಸ್ಕೊಂಡ್ರೆ ನಮ್ಗೆ ಫಿಶಿಂಗ್ ಒಳ್ಳೇದಾಗಿರುತ್ತೆ. ಲೋಕಲ್ ಎತ್ಕೊಂಡು ಹೋಗ್ಬಿಟ್ಟು ಈ ಗ್ಲಾಸ್ ಫೈಬರ್ ರಾಡು ಆ ಥರ ಏನಾದರೂ ಫಿಶಿಂಗ್ ಮಾಡ್ತಾ ಇದ್ರೆ ಅದು ನಿಮಗೆ ಸೆಟ್ ಆಗೋದಿಲ್ಲ, ಗೇಮು ನಿಮಗೆ ಗೊತ್ತಾಗೋದಿಲ್ಲ. ಸೊ ಇದು ತುಂಬ ಲೈಟ್ ವೆಯ್ಟ್ ರಾಡ್ ಗೈಸ್, ಅಷ್ಟು ಇಷ್ಟಪಡ್ತೀನಿ ಇದನ್ನು. ನಾನು ಹೆಂಗೆ ಈ ಫಿಶಿಂಗ್ ಮಾಡ್ತೀನೋ ಅದೇ ಥರ ನಮ್ಮ ಫಾಲೋವರ್ಸು ಫಿಶಿಂಗ್ ಮಾಡಬೇಕಂತ ನನಗೆ ತುಂಬ ಆಸೆ. ಸರ್ ಒಂದು ರಿಕ್ವೆಸ್ಟ್ ಸರ್, ಪ್ಲೀಸ್ ಫ್ಯೂಚರಲ್ಲಿ ಇದೇ ಥರ ಒಂದು ರಾಡು ಟ್ರೈ ಮಾಡೋಣ ನಮ್ಮ ವ್ಯೂವರ್ಸ್ಗೆ. ಯಾಕಂದರೆ ನನ್ನ ಫಾಲೋವರ್ಸ್ ಎಲ್ಲ ಬಿಗಿನರ್ಸು, ಡೈಲಿ ಎಲ್ರಿಗೂ ರಿಪ್ಲೈ ಮಾಡ್ತೀನಿ. ಅವ್ರಿಗೇನಾದರೂ ಡೌಟ್ ಇದ್ರೂ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಸೊ ಇದು ಒಂದು ರಾಡ್ ನನಗೆ ನಮ್ಮ ಫಾಲೋವರ್ಸ್ಗೆ ಫ್ಯೂಚರಲ್ಲಿ ನೀವು ಮಾಡಿಕೊಟ್ರೆ ನನಗೆ ತುಂಬ ಚೆನ್ನಾಗಿರುತ್ತೆ. ಸೊ ಗೈಸ್, ಪ್ರಾಡಕ್ಟ್ಸು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಕ್ವಾಲಿಟಿ ವೈಸು ರೇಟ್ ವೈಸು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿ ಇದ್ರೂ ನಮ್ಮ ಫಿಶಿಂಗ್ ಇಷ್ಟಪಟ್ಟು ಮಾಡೋದು. ಶೋಕಿ ಮಾಡೋವಾಗ ನಾವು ದುಡ್ಡು ನೋಡ್ಬಿಟ್ರೆ ಸರಿಯಾಗಿ ಶೋಕಿ ಮಾಡೋಕ್ಕಾಗೋದಿಲ್ಲ. ಸಪೋಸ್ ನಮ್ಗೆ ಶೋಕಿನೇ ಬೇಕಾದ್ರೆ ನಮ್ಗೆ ದುಡ್ಡು ನೋಡಂಗಿಲ್ಲ. ನಾನು ಅಕ್ಕಿ ಸಾಕೋರ್ಗು ಇದೇ ಹೇಳಿದ್ದೀನಿ. ಓಕೆ ಗೈಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ ಗೈಸ್, ಈ ವಿಡಿಯೋ ಹೆಂಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ನಾನು ಕಮೆಂಟ್ ಮಾಡಿ. ಗೈಸ್, ಇಷ್ಟು ವರ್ಷ ವೆಯ್ಟ್ ಮಾಡಿ ನಾನು ಹಂಗೆ ರಾಡ್ ಇಟ್ಬಿಟ್ಟೆ, ನಾನು ಕೇಳಿಲ್ಲ. ಆದರೆ ಸಾರಿ ಇಲ್ದಿರೋವಾಗ ನಾನು ಬಂದು ಕೇಳಿದ್ದೀನಿ ಇಲ್ಲಿ ಕೆಲಸ ಮಾಡೋ ಹುಡುಗರನ್ನ. ಅವ್ರು ಇಲ್ಲ ಅಂದ್ಬಿಟ್ರು. ಅವಾಗ ಸಾರಿ ಇರೋವಾಗ ಅವ್ರು ಹುಡುಕಿ ನನಗೆ ಒಂದು ಟಿಪ್ ಕೊಟ್ಟಿದ್ದಾರೆ, ಉರ್ಮೆ ರಾಡ್ ಟಿಪ್ಪು. ಇದ್ರ ಮೇಲೆ ನಾನು ಕಾರ್ಪು ಫಿಶಿಂಗ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಇದು ಹೊಡೆದೋಗಿರೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಬಿಸಿ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್, ಇನ್ನೊಂದು ವಿಷಯ ಬ್ರೋ, ಆಮೇಲೆ ಇವಾಗ ಯಾರಾದರೂ ಆರ್ಡರ್ ಮಾಡಿದ್ರೆ ಇವತ್ತು ಸಿಗುತ್ತೆ. ಬೆಂಗಳೂರಲ್ಲಿ ಇದ್ರೆ ಒಂದೇ ಡೇನಲ್ಲಿ ಡೆಲಿವರಿ ಆಗುತ್ತಾ? ಇವತ್ತೇನಾದ್ರೂ ನೀವು ಆನ್ಲೈನ್ ನಮ್ಮ ಸ್ಟೋರಲ್ಲಿ ತಗೊಂಡ್ರೆ ನಾಳೆನೇ ನಿಮಗೆ ಡೆಲಿವರಿ ಸಿಗುತ್ತೆ. ನೀವು ಕಾಂಟ್ಯಾಕ್ಟ್ ನಂಬರ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತಾ ಇರ್ತೀವಿ. ಕಾಂಟ್ಯಾಕ್ಟ್ ಎಲ್ಲ ಹಾಕಿ ವಾಟ್ಸಪ್ ಅಲ್ಲಿ ಕಳಿಸ್ತಾ ಇರಿ, ಆನ್ಲೈನ್ ಅಲ್ಲಿ ಇದು ಮಾಡ್ತಾ ಇರಿ. ಯಾವ್ದ್ರಲ್ಲಿ ಬೇಕಾದ್ರೆ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಸಿಗುತ್ತೆ. ಸೊ ಗೈಸ್, ಈಗ ಫಸ್ಟ್ ರಾಡ್ ಸೆಕ್ಷನ್ಗೆ ಹೋಗೋಣ. ರಾಡ್ಸ್ ಎಲ್ಲ ತೋರಿಸ್ಕೊಡ್ತೀನಿ. ಓಕೆ, ಬನ್ನಿ. ಸೊ ಗೈಸ್, ಇದು ಫುಲ್ ರಾಡ್ಸ್. ಓಕೆ, ಸೀ ಫಿಶಿಂಗ್, ಫ್ರೆಶ್ ವಾಟರಿಂದ ಸಾಲ್ಟ್ ವಾಟರ್ ತನಕ ಎಲ್ಲ ಸಿಗುತ್ತೆ ಇಲ್ಲಿ. ಓಕೆ, ಬನ್ನಿ. ಬಿಸಿ ಫ್ಲೋರ್ ಬಾಕ್ಸ್, ಆಮೇಲೆ ಫಿಶಿಂಗ್ ಮಾಡಕ್ಕೆ ಹೋಗೋವಾಗ ಓಕೆ ನಮ್ಮ ಲೂರ್ಸು ಎಲ್ಲ ಹಾಕೋಣಕ್ಕೆ. ಲೈನ್ ಸೆಕ್ಷನು, ಆಮೇಲೆ ಗ್ರಿಪ್ಪರ್ಸು ಎಲ್ಲ. ಗೈಸ್, ಸುಮಾರು ಒಂದು 8 years ಇಂದ ಒಂದೇ ಗ್ರಿಪ್ಪರ್ ಯೂಸ್ ಮಾಡ್ತಾ ಇದ್ದೀನಿ. 8 years ಇಂದ ಒಂದೇ ಗ್ರಿಪ್ಪರ್. ಓಕೆ, ನಾನು ಇಲ್ಲಿ ಹಾಕೊಂಡು ಫಿಶಿಂಗ್ ಮಾಡ್ತಾ ಇರ್ತೀನಲ್ಲ, ಗ್ರಿಪ್ಪರ್ ಡೋಡ್ ಇರ್ತೀರ, ಅದು 8 years ಇಂದ ಒಂದೇ ಗ್ರಿಪ್ಪರ್. ಸೊ ಕ್ವಾಲಿಟಿ ನೋಡ್ಕೊಳ್ಳಿ ನೀವೇ. ಸೊ ಗೈಸ್, ಇದು ಪೂರ್ತಿ ಜಿಗ್ಸ್ ಐಟಮ್ ಸೀ ಫಿಶಿಂಗ್ ಮಾಡೋಕ್ಕೆ. ಸೊ ಕ್ಲೋಸ್ ಫಿಶ್ ಟ್ರ್ಯಾಪ್ಸ್ ನೋಡಿ ಹೆಂಗಿದೆ, ಎಷ್ಟು ದೊಡ್ಡದು. ಇದು 160 ಗ್ರಾಮ್ ಫಿಶ್ ಟ್ರ್ಯಾಪ್. ಇದು ಮಾಚರ್ಗೆ ನಾನು ತೋರಿಸ್ಕೊಡ್ತೀನಿ. ಕೂರಿಸಿದೆ ಪಾಪಪ್ಸ್ ಮತ್ತು ಪಾಪಪ್ಸ್. ಕಾರ್ಪ್ ಫಿಶಿಂಗ್ ಮೈಂಡ್ ಬಂದ್ಬಿಡ್ತು ನನಗೆ. ಓಕೆ, ಪಾಪರ್. ಈ ಲೂರ್ ನೋಡಿ, ಎಷ್ಟು ದೊಡ್ಡದಿದೆ. ಇದೆಲ್ಲ ನಾನು ಸೀ ಫಿಶಿಂಗ್ ಯೂಸ್ ಮಾಡ್ತೀನಿ ಗೈಸ್. ಗೈಸ್, ಈಗ ಸದ್ಯಕ್ಕೆ ನಾನು ಯೂಸ್ ಮಾಡೋದು ಇಂದ್ರ. ಓಕೆ, ಇಂದ್ರ ರಾಡು 8 feet ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇದು ಬಂದ್ಬಿಟ್ಟು 7 feet ಸ್ಪಿನ್ನಿಂಗ್. ಆಮೇಲೆ ಇನ್ನೊಂದು ಸ್ಪೆಷಲ್ ರಾಡ್ ತೋರಿಸ್ಕೊಡ್ತೀನಿ. ಗೈಸ್, ಇಲ್ಲಿ ನೋಡಿ, ಇದು ಬಿಗ್ ಡ್ರಾಪ್ ರಿಮ್ಸನ್ ರಾಡ್. ಸಿಂಗಲ್ ಪೀಸ್, ಫುಲ್ ಸಿಂಗಲ್ ಪೀಸ್ ಇದು. ಓಕೆ, ಇದು ನನ್ನ ಹತ್ರ ಒಂದಿದೆ. ಓಕೆ, ಹೆವಿಯಾಗಿ ಜಿಗಿ ಬಿಗ್ ಡ್ರಾಪ್.
ಎಷ್ಟು ಮೆಲಿಸಾಗಿದೆ ನೋಡಿ, ತಿನ್ನಾಗಿದೆ. ಈ ರಾಡು ನನ್ನ ಹತ್ರ ಒಂದಿದೆ ಗೈಸ್. ಇನ್ನೂ ನಾನು ಫಿಶಿಂಗ್ ಅದರಲ್ಲಿ ಸ್ನೇಕ್ ಹೆಡ್ಸ್ ಹೊಡೆದಿದ್ದೀನಿ ಕೇರಳನಲ್ಲಿ. ಅದರಲ್ಲಿ ಸ್ನೇಕ್ ಹೆಡ್ ಹೊಡೆದಿದ್ದೀನಿ. ಅದು ಒಂದು ಕ್ಲಿಪ್ಪಿಂಗ್ ಹಾಕೊಡ್ತೀನಿ ನಿಮಗೆ. ಓಕೆ, ಆಗ ನನಗೆ ಏನು ಗೊತ್ತಾ, ನಿಮ್ಗೆ ಸ್ಕಿಪ್ ಮಾಡೋಕ್ಕೆ ಇದು ಸಿ ಫಿಶಿಂಗ್ಗೆ ಮಾಡಿರೋ ರಾಡು, ಆದರೆ ನಾನು ಯೂಸ್ ಮಾಡೋದು ಸ್ಕಿಪ್ ಮಾಡೋಕ್ಕೆ. ಯಾಕಂದರೆ ಸ್ನೇಕ್ ಹೆಡ್ಸ್ ಸಕ್ಕದಾಗಿದೆ, ಹೆವಿ ಸ್ನೇಕ್ ಹೆಡ್ಸ್. ಇದರಲ್ಲಿ ಗೇಮ್ ಚೆನ್ನಾಗಿರುತ್ತೆ. ಓಕೆ, ನಾನು ಈಸ್ಕೊಂಡಿದ್ದು 2 ಪರ್ಪಸ್ಗೆ. ಒಂದು ಸ್ನೇಕ್ ಹೆಡ್ ಹೊಡಿಬೇಕು, ಒಂದು ಸಿ ಫಿಶಿಂಗ್ ಮಾಡಬೇಕು. ಇದರಲ್ಲಿ ಫಿಶಿಂಗ್ ಮಾಡಿ ತೋರಿಸ್ತೀನಿ, ಸಿ ಫಿಶಿಂಗ್. ಓಕೆ ಗೈಸ್, ಇನ್ನೊಂದು ಸ್ಪೆಷಲ್ ರಾಡ್. ಓಕೆ, ಬೈಟ್ ಕಾಸ್ಟಿಂಗ್ ಚೆನ್ನಾಗಿದೆ, ರೈಡರ್ ರಾಡ್. ಆಗ ತುಂಬಾ ಚೆನ್ನಾಗಿದೆ ರಾಡು. ಓಕೆ, ಸೊ ಗೈಸ್, ರೀಲ್ಸ್ ಎಲ್ಲ ಸ್ಟಾಕ್ ಇದೆ. ಓಕೆ, ಶಿಮಾನೋ ಇದೆ, ಸೆಡಾನಾ ಇದೆ, ಎಫೆಕ್ಸ್ ಇದೆ. 8000. ಸೊ ಗೈಸ್, ಇದು ಬೈಟ್ ರನ್ನರ್ ಇಂದ. ಸೊ ಇದು 8000 ಸೀರೀಸ್ ಬೈಟ್ ರನ್ನರ್. ಇದು ಬಂದ್ಬಿಟ್ಟು ಕಾರ್ಪ್ ಫಿಶಿಂಗ್ಗೆ ಸಕ್ಕತ್ತಾಗಿರುತ್ತೆ. ಓಕೆ, ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ನಾವು ಈ ಥರ ಹಾಕಿ ಸೆಟ್ ಮಾಡಿ ಸಾಕು. ಓಕೆ, ನಾವು ಇವಾಗ ಇಲ್ಲಿ ಒಂದು ಡ್ರ್ಯಾಗ್ ಸೆಟ್ ಮಾಡಿ, ಕೆಳಗಡೆ ಒಂದು ಡ್ರ್ಯಾಗ್ ಸೆಟ್ ಮಾಡಿ ನಾವು ಕಾಸ್ಟ್ ಮಾಡಬೇಕು. ಕಾಸ್ಟ್ ಮಾಡಿಬಿಟ್ಟು ಸಪೋಸ್ ಮೀನ್ ಏನಾದರೂ ಉಕ್ಕಾಗಿ ರನ್ ಆಯ್ತಂದ್ರೆ, ವೈಟ್ ರನ್ನರ್ದು ಇದ್ರದ್ದು ಸ್ಪೆಷಾಲಿಟಿ ಏನಂದ್ರೆ, ನಮಗೆ ಇಲ್ಲೊಂದು ಲಾಕ್ ಬರುತ್ತೆ ಗೈಸ್. ಈ ಟ್ರಿಗರ್ನ ಓಪನ್ ಮಾಡಿ, ಮೀನ್ ಇವಾಗ ಲಾಕ್ ಆಗಿ ಡ್ರ್ಯಾಗ್ ಹೋಗ್ತಾ ಇದೆ, ಕೆಲ್ಕೊಂಡು ಹೋಗ್ತಾ ಇದೆ ಅನ್ಕೊಳ್ಳಿ. ನೀವು ಡ್ರ್ಯಾಗ್ ಟೈಟ್ ಮಾಡಿ ಹುಕ್ಅಪ್ ಮಾಡೋದಾದ್ರೆ ಏನೂ ಬೇಡ, ಸುಮ್ಮನೆ ಎತ್ಕೊಂಡು ಹಿಂಗೆ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಇದು ಲಾಕ್ ಆಗುತ್ತೆ. ಆಗ ಆಟೋಮೆಟಿಕ್ ಡ್ರ್ಯಾಗ್ ಹೋಗ್ತಾನೆ ಇರುತ್ತೆ. ಮೇಲೊಂದು ಡ್ರ್ಯಾಗ್ ಸೆಟ್ ಮಾಡಿ, ಕೆಳಗಡೆ ಒಂದು ಡ್ರ್ಯಾಗ್ ಸೆಟ್ ಮಾಡಿದ್ರೆ ಸಾಕು. ಕಾಸ್ಟ್ ಮಾಡಿಬಿಟ್ಟು ಈ ಲಾಕ್ ಮಾತ್ರ ಓಪನ್ ಮಾಡಿ ಬಿಡಬೇಕು ಅಷ್ಟೇ. ಇದು ಈ ರೀಲ್ಗೆ ಸ್ಪೆಷಾಲಿಟಿ. ಟ್ರಾನ್ಸ್ ಗೈಸ್, ಆಮೇಲೆ ಟ್ರಾನ್ಸು ಬೈಟ್ ಕಾಸ್ಟಿಂಗ್ ರೀಲ್ ಇದು 301 ಶಿಮಾನೋ. ಗೈಸ್ ನೋಡಿ ಗೈಸ್ ಹೆಂಗಿದೆ ಬ್ರೋ. ಇದು ರೇಟ್ ಎಷ್ಟು ಬ್ರೋ? 25,000. ಗೈಸ್ ಇದು 25,000. ಗೈಸ್ ಇದು ನಾನು ಇವಾಗ ಇಷ್ಟು ತನಕ ಫಿಶಿಂಗ್ ಮಾಡಿದ್ದೀನಿ ಸ್ಪಿನ್ನಿಂಗ್ ರೀಲಲ್ಲಿ. ಬೈಟ್ ಕಾಸ್ಟಿಂಗಲ್ಲಿ ಇದುವರೆಗೆ ಮಾಡಿಲ್ಲ. ಓಕೆ, ಕೆಲವೇ ದಿನದಲ್ಲಿ ಮಾಡ್ತೀನಿ ಗೈಸ್. ನನಗೆ ಸರಿಯಾದ ರೀಲ್ ಸೆಟ್ ಆಗ್ತಾ ಇಲ್ಲ. ಓಕೆ, ಆಗ ನೋಡೋಣ ಫ್ಯೂಚರಲ್ಲಿ ನಾನು ಬೈಟ್ ಕಾಸ್ಟಿಂಗ್ ಮಾಡ್ತೀನಲ್ಲ, ಕೆಲವು ನಿಮ್ಗೆ ಆಸೆ ಬರುತ್ತೆ ಈ ಥರನೇ ಮಾಡ್ಬೇಕಂತ. ಸೊ ಇಲ್ಲಿ ನೋಡಿ, ಇದರಲ್ಲಿ ಸ್ಟಾರ್ಟ್ ಮಾಡ್ತೀನಿ ಗೈಸ್ ಫಿಶಿಂಗ್ ಬೈಟ್ ಕಾಸ್ಟಿಂಗ್ ಅಲ್ಲಿ. ವಿಡಿಯೋ ಸಾಕಾಗಿರುತ್ತೆ, ಕೆಲವೇ ದಿನದಲ್ಲಿ ಕೊಡ್ತೀನಿ ನಿಮಗೆ ಗೈಸ್. ಕಾರ್ಪ್ ಫಿಶಿಂಗ್ಗೆ ಮೇನ್ ನಾನು ಯೂಸ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿದೆ ಈ ಹುಕ್ಸ್ನೇ ನಾನು ಕಾರ್ಪ್ ಫಿಶಿಂಗ್ಗೆ ಯೂಸ್ ಮಾಡೋದು. ಮಸ್ಟಾರ್ದು XV2 ಕಾರ್ಪ್ ಹುಕ್ಸು, ಆಮೇಲೆ ಮಸ್ಟಾರ್ದು ಹುಕ್ಸು. ಇದು ಬೈಟ್ಗೆ ಯೂಸ್ ಮಾಡೋದು. ಓಕೆ, ಆಗ ಇದೆಲ್ಲ ಹುಕ್ ಸೆಕ್ಷನ್, ತುಂಬ ಹುಕ್ಸ್ ಇದೆ. ಆಮೇಲೆ ನಮಗೆ ಲೂರ್ಸ್ಗೆ ಹುಕ್ಸ್ ಬೇಕಾದರೆ ಸಪ್ರೇಟಾಗಿ ಸಿಗುತ್ತೆ. ಓಕೆ, ಆಗ ಜಿಗ್ಗೆಡ್ ಇದೆ, ವೈಟ್ ಹುಕ್ಸ್ ಇದೆ, ಸರ್ಕಲ್ ಹುಕ್ಸ್ ಇದೆ. ನಮ್ಮ ಸ್ಯಾಡ್ಗೆ ಜಿಗ್ಗೆಡ್ಸ್. ಆಮೇಲೆ ಚಿಕ್ಕ ಐಟಮು, ಫಾಸ್ಟ್ ಟ್ಯಾಜು, ಸ್ನ್ಯಾಪು. ಓಕೆ, ಇಲ್ಲೆಲ್ಲ ಅದೇ. ಆಮೇಲೆ ಸ್ಪ್ಲಿಟ್ ರಿಂಗ್ दादा. So guys, frogs. ಥಾಯ್ ಫ್ರಾಗ್, ಜಂಪ್ ಫ್ರಾಗ್ ಅಂತಾರೆ, ನೀವು ನೋಡಿರ್ತೀರ ವಿಡಿಯೋನಲ್ಲಿ ನೋಡಿ. ಅಡ್ವೈಟರ್ ಪಾಪಪ್ಸ್, ಕಾರ್ಪ್ ಫಿಶಿಂಗ್.
ಸೀ ಫಿಶಿಂಗ್ ಮಾಡೋವಾಗ ಹಾಕಿ ಎಲಿಯೋದು. ಇದೇ ತರ ನನ್ನ ಹತ್ರ ಒಂದಿದೆ, ನಿಮ್ಗೆ ತೋರಿಸ್ಕೊಡ್ತೀನಿ. ಬಾಬ್ ಸ್ಟಾರ್ ವೇಕ್ ಅಂತ ಇದೆ, ಸ್ವಲ್ಪ ದೊಡ್ಡದಾಗಿದೆ. ಇದಕ್ಕೆ ಓಮ್ ಬುಕ್ ಹಾಕಿ ಇದರಲ್ಲಿ ಮೀನು ಹಿಡಿಬೇಕು. ಚೆನ್ನಾಗಿದೆ. ಲಾಸ್ಟ್ ಆಗಿ ನಿಮಗೆ ಕೆಲವು ಲೂರ್ಸ್ ಇದೆ, ಅದು ಮಾತ್ರ ತೋರಿಸ್ಕೊಳ್ತೀನಿ. ಓಕೆ, ಬನ್ನಿ. ಸೊ ಇದೆಲ್ಲ ಫಿಶ್ ಟ್ರ್ಯಾಪ್ಸ್. ಈ ಥರ ನಾನು ಮಾಸ್ಟರ್ಗೆ ತಗೊಂಡು ಹೋಗಿದ್ದರೆ ನನಗೆ 100% ಸಿಗ್ತಾ ಇತ್ತು ಒಂದು ಒಳ್ಳೆ ರೀಲು. ಆದರೆ ಮಿಸ್ ಮಾಡಿದೆ. ಈಗ ಫಿಶ್ ಟ್ರ್ಯಾಪ್ಸು, ಆಮೇಲೆ ಕೆಲವು ಲೂರ್ಸ್ ಎಲ್ಲ ಇದೆ ನೋಡಿ. ಹಂಗೆ ಲೂರ್ಸ್ ಎಲ್ಲ ತೋರಿಸ್ಕೊಡಿ. ಸಾಲ್ಟ್ ವಾಟರ್ಗೆ, ಫ್ರೆಶ್ ವಾಟರ್ಗೆ. ಇವಾಗ ನಾನು ಯೂಸ್ಕೊಂಡಿದ್ದೀನಿ, ನಾನು ಮೋಸ್ಟ್ಲಿ ಸ್ನೇಕ್ ಹೆಡ್ಗೆ ಯೂಸ್ ಮಾಡ್ತೀನಿ, ಆಮೇಲೆ ಸೀ ಫಿಶಿಂಗ್ ಯೂಸ್ ಮಾಡ್ತೀನಿ. ನೋಡೋಣ ಇದರಲ್ಲಿ. ಓಕೆ, ಎಲ್ಲ ರಫ್ ಆ್ಯಂಡ್ ಟಫ್ ಆಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಫುಲ್ ಡೀಟೇಲ್ಸ್ ಇರುತ್ತೆ, ಹೋಗಿ ಚೆಕ್ ಮಾಡಿ ನೋಡಿ. ಇವಾಗ ಮೇನ್ ಸೆಕ್ಷನ್ಗೆ ಹೋಗೋಣ, ಬನ್ನಿ. ನೋಡಿ ಎಲ್ಲ ಏನದು ಜಗ ಅಂತ ಇದೆ. ಇದರಲ್ಲಿ ಇಷ್ಟು ದಿನ ನಾನು ಯೂಸ್ ಮಾಡಿದ್ದ ರೀಲ್ ಇದೆ. ಫಿಶಿಂಗ್ ಮಾಡಿರ್ತಾರಲ್ಲ, ಈ ರೀಲ ಯೂಸ್ ಮಾಡ್ತಾ ಇದ್ದೆ. ಅದು ಫಸ್ಟ್ ವರ್ಜಿನ, ಇದು ಸೆಕೆಂಡ್ ವರ್ಜಿನ ಸೆಡೋನಾ. ಆಗ ಸಖತ್ತಾಗಿದೆ ನನಗೆ. ಹಾಗೆ ಇದೊಂದು ಆಯ್ತಾ. ಈಗ ಇನ್ನೊಂದು, ಅದು ಒಂದು ಸ್ಪೆಷಲ್ ರೀಲ್. ಗೈಸ್ 12,000 ಸೀರೀಸು ಬೈಟ್ ರನ್ನರ್. ಈ ರೀಲ್ಗೆ ಸ್ಪೆಷಾಲಿಟಿ ಏನಂದರೆ, ಇಲ್ಲೊಂದು ಡ್ರ್ಯಾಗ್ ಬರುತ್ತೆ ಸಿಸ್ಟಮು. ಆಮೇಲೆ ಮೇಲೆ ಡ್ರ್ಯಾಗ್ ಸೆಟ್ ಮಾಡಿ ನೀವು ಕಾಸ್ ಮಾಡಿಬಿಟ್ಟು ಯಾವ ಬೈಟ್ ಫಿಶಿಂಗ್ ಮಾಡಿ ಏನಾದರೂ ಮಾಡಿ ಕಾಸ್ ಮಾಡಿಬಿಟ್ಟು ಈ ಲಾಕ್ನ ನೀವು ತೆಗೆದುಬಿಟ್ರೆ ಸಾಕು, ಆಟೋಮೆಟಿಕ್ ಡ್ರ್ಯಾಗ್ ಹೋಗ್ತಾನೆ ಇರುತ್ತೆ. ನಾವು ಫಿಶ್ ಏನಾದರೂ ಉಕ್ಕಾಗ ಓಡೋವಾಗ ನಾವೇನು ಮಾಡ್ತೀವಿ, ಎತ್ಬಿಟ್ಟು ಇದನ್ನು ಟೈಟ್ ಮಾಡಿ ಆಮೇಲೆ ಸುತ್ತೀವಿ. ಅದೆಲ್ಲ ಏನು ಬೇಡ. ಫಿಶ್ ಹೋಗ್ತಾ ಇದೆಯಾ, ಸುಮ್ಮನೆ ರಾಡ್ ಹಿಂಗೆ ತೆಗೆದು ಮಾಡಿದ್ರೆ ಸಾಕು, ಆಟೋಮೆಟಿಕ್ ಇದು ಲಾಕ್ ಆಗುತ್ತೆ. ರೀಲ್ನ ತಿರುಗಿದ್ರೆ ಸಾಕು, ಆಟೋಮೆಟಿಕ್ ಲಾಕ್ ಆಗುತ್ತೆ. ಆಗ ನಿಮಗೆ ಎಲ್ಲ ಕ್ಲೀನಾಗಿ ಫುಲ್ಲಾಗಿ ರಫ್ ಆ್ಯಂಡ್ ಟಫಾಗಿ ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಆಗ ಇದು ಪೆಲಾಜಿಕ್ ಟ್ರೈಬು, ಡೈರೆಕ್ಟ್ ಸಾರ್ ಅಂಗಡಿ, ನಮ್ಮ ಅಂಗಡಿ. ಓಕೆ, ಸ್ವಲ್ಪ ರೇಟ್ ಹಂಗಿದ್ರೂ ಪರವಾಗಿಲ್ಲ, ನಮಗೆ ಜೆನ್ಯೂನ್ ಪ್ರಾಡಕ್ಟೇ ಬೇಕು, ಕಾಂಪ್ರಮೈಸ್ಗೆ ಹೋಗಬೇಡಿ. ಓಕೆ, ನಮಗೆ ಒಳ್ಳೆ ರಾಡು, ಒಳ್ಳೆ ರೀಲೇ ಬೇಕು. ಓಕೆ, ಲೂರ್ಸು ಸರಿ, ಫ್ರಾಗ್ಸು ಸರಿ, ಲೋಕಲ್ ಆಗಿಬಿಟ್ಟು ಅದು ಉಕ್ಕು ಸ್ಟ್ರೈಟ್ ಆಗೋದು ಆ ಥರ ಆಗಿಬಿಟ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ನಾನೊಂದು ಮಿಸ್ಟೇಕ್ ಮಾಡಿದೆ, ಅದನ್ನು ನಾನು ಇವಾಗ ಕರೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಆಗ ನಾನು ಹೆಂಗೆ ಫಿಶಿಂಗ್ ಮಾಡ್ತೀನೋ ಅದೇ ಥರ ನೀವು ಮಾಡಬೇಕು. ನಾನು ಪದೇ ಅದೇ ಅಂತ ಇರೋದು. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋನಲ್ಲಿ ನೋಡ್ತೀನಿ. ಬಾಯ್.